ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅನಕ್ಷರಸ್ಥರು ಅಂತ ಯಾರು ಇಲ್ಲ. ರಾಜ್ಯ ಪಠ್ಯಕ್ರಮದಲ್ಲಿ ಸವಲತ್ತುಗಳು ಇಲ್ಲ ಅಂತ ಅರ್ಥ ಅಲ್ಲ. ಮೊದಲಾದ್ರೆ ಕೇವಲ ರಾಜ್ಯ ಸರ್ಕಾರದಿಂದ ನಡೆಸಲ್ಪಡುವಂತಹ ರಾಜ್ಯ ಪಠ್ಯಕ್ರಮವನ್ನು ಹೊಂದಿರುವಂತಹ ಶಿಕ್ಷಣ ಸಂಸ್ಥೆಗಳು ಸಾಮಾನ್ಯವಾಗಿ ಇದ್ದವು. ಈಗ ನಗರಗಳಲ್ಲದೆ ಹಳ್ಳಿ ಪ್ರದೇಶಗಳಲ್ಲಿಯೂ ಕೂಡ ಬಹಳಷ್ಟು ಖಾಸಗಿ ಸಂಸ್ಥೆಗಳು ಕೂಡ ಹುಟ್ಟಿಕೊಂಡಿದೆ. ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿಗಳು ಹೆಚ್ಚಳವಾಗುವುದಕ್ಕೂ ಕೂಡ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹೆಚ್ಚಿನ ಪೋಷಕರು ನನ್ನ ಮಗುವಿಗೆ ನನಗೆ ಆದಂತಹ ಸಮಸ್ಯೆ ಆಗಬಾರದು. ವಿಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಿಟಿವಿಯಲ್ಲಿ ಹೊಸ ವಿಚಾರಧಾರೆಗಳೊಂದಿಗೆ ಹೊಸ ವಿಚಾರಗಳನ್ನು ಹಿಡ್ಕೊಂಡು ಇವತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ಬಂದಿದ್ದೇವೆ. ವಿಚಾರ ಏನಂತ ಹೇಳಿದ್ರೆ, ಶಾಲಾ ಪಠ್ಯಕ್ರಮಗಳ ಆಯ್ಕೆಯ ಬಗ್ಗೆ ಒಂದಿಷ್ಟು ಸಂವಾದ ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಬಗ್ಗೆ ಹೊಸ ಕಾರ್ಯಕ್ರಮವೊಂದನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣಾಧಿಕಾರಿಯಾಗಿರುವಂತಹ ರಾಧಾಕೃಷ್ಣ ಸರ್ ಇವರು ನಮ್ಮ ಜೊತೆಗಿದ್ದಾರೆ. ಇವರ ಜೊತೆಗೆ ಶಾಲಾ ಪಠ್ಯಕ್ರಮಗಳ ವಿಚಾರಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ಕೊಂಡು ಬರೋಣ. ಮೊದಲನೇದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮಸ್ತೆ. ವಿಟಿವಿಯ ಸಮಸ್ತ ವೀಕ್ಷಕರಿಗೆ ರಾಧಾಕೃಷ್ಣ ಮಾಡುವಂತಹ ನಮಸ್ಕಾರ. ಸರ್, ಈಗಾಗಲೇ ಶಾಲೆ ಪ್ರಾರಂಭಗೊಂಡು ಒಂದಿಷ್ಟು ದಿನಗಳೇ ಕಳೆದಿರುವಂಥದ್ದು. ಈ ಬಗ್ಗೆ ಖಾಸಗಿಯಾಗಿರ್ಬೋದು, ಅನುದಾನಿತ ಆಗಿರ್ಬೋದು, ಸರ್ಕಾರಿ ಶಾಲೆಗಳ ಪ್ರಸ್ತುತ ಪಠ್ಯಕ್ರಮಗಳ ಬಗ್ಗೆ ಅಂದ್ರೆ ಪೋಷಕರಲ್ಲಿ ಒಂದಿಷ್ಟು ಗೊಂದಲಗಳಿರುವಂತ. ಯಾಕಂತ ಹೇಳಿದ್ರೆ ತಮ್ಮ ಮಕ್ಕಳನ್ನ ಯಾವ ಪಠ್ಯಕ್ರಮದ ವಿದ್ಯಾಭ್ಯಾಸಕ್ಕಾಗಿ ನಾವು ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಇರುವಂಥದ್ದು. ಈ ಗೊಂದಲಗಳು ಯಾಕೆ ಸೃಷ್ಟಿಯಾಗಿರುವಂಥದ್ದು ಸರ್? ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ಪಠ್ಯಕ್ರಮಗಳ ಬಗ್ಗೆ ಒಂದಷ್ಟು ಗೊಂದಲಗಳು ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಇರುವಂಥದ್ದು ಸಾಮಾನ್ಯವೇ. ಯಾಕೆಂತ ಹೇಳಿದರೆ ಹಿಂದಿನ ದಿವಸಗಳಲ್ಲಿ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಯಾವ ಪಠ್ಯಕ್ರಮವನ್ನು ಅನುಸರಿಸಬೇಕು ಅಂತ ಗೊತ್ತಿತ್ತು. ಆದರೆ ಈಗ ಹೆಚ್ಚಿನ ಪೋಷಕರು ವಿದ್ಯಾವಂತರಾದ್ರಿಂದ ಅವರೆಲ್ಲರೂ ಕೂಡ ನನ್ನ ಮಗುವಿಗೆ ಇಂಥದ್ದೇ ಪಠ್ಯಕ್ರಮವನ್ನು ಮಾಡಬೇಕು ಎನ್ನುವಂತಹ ಒಂದು ನಿಲುಮೆಯಲ್ಲಿ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂತಹ ಗೊಂದಲಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಜತೆಯಲ್ಲಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆ ಇವಾಗ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮೊದಲಾದರೆ ಕೇವಲ ರಾಜ್ಯ ಸರ್ಕಾರದಿಂದ ನಡೆಸಲ್ಪಡುವಂತಹ ರಾಜ್ಯ ಪಠ್ಯಕ್ರಮವನ್ನು ಹೊಂದಿರುವಂತಹ ಶಿಕ್ಷಣ ಸಂಸ್ಥೆಗಳು ಸಾಮಾನ್ಯವಾಗಿ ಇದ್ದವು. ಈಗ ನಗರಗಳಲ್ಲದೆ ಹಳ್ಳಿ ಪ್ರದೇಶಗಳಲ್ಲಿಯೂ ಕೂಡ ಬಹಳಷ್ಟು ಖಾಸಗಿ ಸಂಸ್ಥೆಗಳು ಕೂಡ ಹುಟ್ಟಿಕೊಂಡಿದೆ. ಆದ್ರಿಂದಾಗಿ ಪೋಷಕರಿಗೆ ಒಂದಷ್ಟು ಗೊಂದಲ, ನಾನು ಆ ಶಾಲೆಗಾಗ್ಬೋದಾ, ಸರ್ಕಾರಿ ಶಾಲೆಗಾಗ್ಬೋದಾ, ಅನುದಾನಿತ ಶಾಲೆ ನಮಗೆ ಒಳ್ಳೆಯದಾ, ಅಥವಾ ಖಾಸಗಿಯಲ್ಲಿ ನಮಗೆ ಒಳ್ಳೆಯ ವ್ಯವಸ್ಥೆಗಳು ಸಿಗ್ತವೆ ಎಂಬುದಾಗಿ ಗೊಂದಲಗಳು ಸ್ವಲ್ಪ ಬರುವಂಥದ್ದು ಸಾಮಾನ್ಯವೇ. ಹಾಗೆ ಮತ್ತೆ ಪಠ್ಯಕ್ರಮದ ಬಗ್ಗೆ ನಾವು ಮಾತಾಡೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ರಾಜ್ಯ ಪಠ್ಯಕ್ರಮದ ಬಗ್ಗೆ ಹೆಚ್ಚಿನ ಪೋಷಕರಿಗೆ ಅನುಭವ ಇದೆ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅನಕ್ಷರಸ್ಥರು ಅಂತ ಯಾರು ಇಲ್ಲ, ಹೆಚ್ಚಿನವರು ಅಕ್ಷರಸ್ಥರಾಗಿದ್ದಾರೆ. ಈ ಅಕ್ಷರಸ್ಥರು ರಾಜ್ಯ ಪಠ್ಯಕ್ರಮದಲ್ಲೇ ಹೆಚ್ಚಾಗಿ ಅಧ್ಯಯನ ಮಾಡಿರುವವರು. ಒಂದಷ್ಟು ನಮ್ಮ ಪೇಟೆಯ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಇವತ್ತು ಉನ್ನತ ಹುದ್ದೆಯಲ್ಲಿರುವಂತಹವರು ಕೆಲವರು ಸರ್ಕಾರಿ ಶಾಲೆಗಳಲ್ಲೇ ಕಲ್ತವರು ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಇದೆ. ಅದರ ಜೊತೆಯಲ್ಲಿ ಅವರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸವಲತ್ತುಗಳ ಬಗ್ಗೆ ಒಂದು ಸ್ವಲ್ಪ ಒಲವನ್ನ ತೋರಿಸ್ತಾ ಇದ್ದಾರೆ. ಸೊ ಹಾಗೆ ರಾಜ್ಯ ಪಠ್ಯಕ್ರಮದಲ್ಲಿ ಸವಲತ್ತುಗಳು ಇಲ್ಲ ಅಂತ ಅರ್ಥ ಅಲ್ಲ. ರಾಜ್ಯ ಪಠ್ಯಕ್ರಮದಲ್ಲಿ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಯಾವುದೆಲ್ಲ ಬೇಕು ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಬಹಳ ಉತ್ತಮವಾಗಿ ಮಾಡಿಕೊಟ್ಟಿದೆ. ಮಗು ಮನೆಯಲ್ಲಿರಬಾರ್ದು, ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಸುಮಾರು 14 ವರ್ಷದವರೆಗಿನ ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ವಿದ್ಯಾಭ್ಯಾಸ ವಂಚನೆ ಆಗಬಾರ್ದು ಅಂತ ಹೇಳುವಂಥ ನೆಲೆಯಲ್ಲಿ ರಾಜ್ಯ ಸರ್ಕಾರ ಉನ್ನತವಾದಂಥ ವ್ಯವಸ್ಥೆಯನ್ನೇ ಮಾಡಿಕೊಟ್ಟಿದೆ. ಆದರಿದ್ರೂ ಕೂಡ ಹೆಚ್ಚಿನ ಪೋಷಕರು ನನ್ನ ಮಗುವಿಗೆ ನನಗೆ ಆದಂತಹ ಸಮಸ್ಯೆ ಆಗಬಾರ್ದು, ಇದು ಏನು ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಇಟ್ಟಿರುವಂತಹ ಒಂದು ಹೆಚ್ಚಿನ ವ್ಯಾಮೋಹ ಅಂತ ಹೇಳಿದ್ರು ತಪ್ಪಲ್ಲ. ಸೊ ಈ ನೆಲೆಯಲ್ಲಿ ಸ್ವಲ್ಪ ಪಠ್ಯಕ್ರಮವನ್ನು ಹುಡುಕಾಡಿಕೊಂಡು ಹೋಗುವಂತಹ ಪ್ರಯತ್ನ ಇತ್ತೀಚಿನ ದಿನಗಳಲ್ಲಿ ನಡೆಸ್ತಾ ಇದ್ದಾರೆ. ಸರ್, ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ರಾಜ್ಯ ಪಠ್ಯಕ್ರಮಗಳು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳು ನಡೆಸ್ತಾ ಇರುವಂತಹ ಈಗ ಈ ಬಗ್ಗೆ ವಿದ್ಯಾರ್ಥಿಗಳು, ಪೋಷಕರು, ಜನಸಾಮಾನ್ಯರು ಬಹಳಷ್ಟು ಆ ಬಗ್ಗೆ ತಿಳಿದು ಕೂಡ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಆಧಾರಿತ ಅಂದ್ರೆ CBSE ಪಠ್ಯಕ್ರಮಗಳನ್ನ ಆಯ್ಕೆ ಮಾಡುವ ಪ್ರಾಮುಖ್ಯತೆ ಅಂದ್ರೆ ಹೆಚ್ಚಾಗಿ ಯಾಕೆ ಸರ್? ಖಂಡಿತ ಒಳ್ಳೆಯ ಪ್ರಶ್ನೆ. ಆದರೆ ರಾಜ್ಯ ಪಠ್ಯಕ್ರಮವನ್ನು ಕೇವಲ ಸರ್ಕಾರಿ ಶಾಲೆಗಳು ಅಂತ ಮಾತ್ರ ಅಲ್ಲ, ಹೆಚ್ಚಿನ ಅನುದಾನಿತ ಶಾಲೆಗಳು, ಕೆಲವೊಂದು ಖಾಸಗಿ ಸಂಸ್ಥೆಗಳು ಕೂಡ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿದ್ದೇವೆ. ರಾಜ್ಯ ಪಠ್ಯಕ್ರಮದಲ್ಲಿ ಯಾವ ಪಠ್ಯ ಪುಸ್ತಕವನ್ನ ಸರ್ಕಾರ ಮಾಡಿಕೊಟ್ಟಿದೆ ಅದನ್ನು ಅದೇ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಕೆಲವೊಂದು ಹಳ್ಳಿ ಪ್ರದೇಶಗಳಲ್ಲಿ, ಹೆಚ್ಚಾಗಿ ಹಳ್ಳಿ ಪ್ರದೇಶಗಳಲ್ಲಿ ಅವರಿಗೆ ಈ ನೀವು ಹೇಳಿದ ಹಾಗೆ ಕೇಂದ್ರೀಯ ಪಠ್ಯಕ್ರಮದ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಇಲ್ಲ, ಮನೆಯಲ್ಲಿ ಅದರ ಬಗ್ಗೆ ತಿಳಿ ಹೇಳುವವರು ಇಲ್ಲ. ಆದ್ರಿಂದಾಗಿ ರಾಜ್ಯ ಪಠ್ಯಕ್ರಮವನ್ನೇ ಅನುಸರಿಸ್ತಾ ಹೋಗ್ತಾ ಇದ್ದಾರೆ.
ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ರಾಜ್ಯದಿಂದ ರಾಜ್ಯ ಸರ್ಕಾರ ಮಾಡಿಕೊಟ್ಟಿರುವಂತಹ ಪಠ್ಯಕ್ರಮ ಮತ್ತು ಕೇಂದ್ರದಿಂದ ಮಾಡಿಕೊಟ್ಟಿರತಕ್ಕಂತಹ ಪಠ್ಯಕ್ರಮ, ಈ ಎರಡು ಪಠ್ಯಕ್ರಮಗಳ ನಡುವೆ ಇರತಕ್ಕಂತಹ ಅನುಕೂಲತೆಗಳ ಮತ್ತು ಅನಾನುಕೂಲತೆಗಳು ಯಾವುದಿದೆ ಇವುಗಳನ್ನು ಸ್ವಲ್ಪ ಪೋಷಕರು ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಸೊ ಹಾಗೆ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕೇಂದ್ರ ಆಧಾರಿತ ಪಠ್ಯಕ್ರಮಗಳನ್ನೇ ಅನುಸರಿಸುತ್ತಿರುವಂತಹ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಹೆಚ್ಚಾಗಿವೆ. ಸೊ ಹಾಗೆ ಅಂತೇಳಿ ಹಳ್ಳಿಯ ಪ್ರದೇಶಗಳಲ್ಲಿರುವಂತಹ ಅನುದಾನ ರಹಿತ ಅಂದರೆ ಖಾಸಗಿ ಸಂಸ್ಥೆಗಳು ಈ ರಾಜ್ಯ ಪಠ್ಯಕ್ರಮವನ್ನು ಒಳಗೊಂಡರೂ ಕೂಡ ಕೆಲವೊಬ್ಬರು ಸ್ವಲ್ಪ ಆಧುನಿಕವಾದಂತಹ ಪಠ್ಯಕ್ರಮ ಬೇಕು ಎನ್ನುವಂತಹ ಒಲವನ್ನು ತೋರಿಸಿಕೊಂಡು ಸ್ವಲ್ಪ ಕೇಂದ್ರ ಆಧಾರಿತವಾದಂತಹ ಪಠ್ಯಕ್ರಮವನ್ನು ಮಾಡಿಕೊಂಡು ಹೋಗುವುದಕ್ಕೆ ತೊಡಗಿದ್ದಾರೆ. ಒಟ್ಟಾಗಿ ಹೇಳೋದಂತ ಹೇಳಿದ್ರೆ ಆಧುನಿಕ ಶಿಕ್ಷಣ ಬೇಕು ಅನ್ನೋದು ಎಲ್ಲರಿಗೆ ನಿಜವಾಗ್ಲು. ಯಾಕೆಂತ ಹೇಳಿದ್ರೆ ಈಗ ಇರುವಂತಹ ಮಕ್ಕಳು, ನಮ್ಮ ಹಳ್ಳಿ ಪ್ರದೇಶದಲ್ಲಿರುವಂತಹ ಮಕ್ಕಳು ಸ್ವಲ್ಪ ನಗರದಲ್ಲಿರುವಂತಹ ಮಕ್ಕಳ ನಡುವೆ ಹೋಲಿಕೆಯನ್ನು ಮಾಡೋದಕ್ಕೆ ತೊಡಗಿದ್ದಾರೆ. ಸೊ ಆದ್ರಿಂದಾಗ ಆ ಮಕ್ಕಳಿಗೆ ಅದು ಇದೆ, ನಮಗೆ ಇದು ಇಲ್ಲ, ಶಾಲಾ ವ್ಯವಸ್ಥೆಯಲ್ಲಿ ನನಗೆ ಸ್ವಲ್ಪ ನಗರದಲ್ಲೇ ಹೋಗಿ ಅಧ್ಯಯನ ಮಾಡಬೇಕು, ಶಾಲಾ ವ್ಯವಸ್ಥೆಗಳಲ್ಲಿ ಇದು ಹೀಗಿರ್ಬೇಕು ಅಂತ ಹೇಳುವಂತಹ ಒಲವು ಸ್ವಲ್ಪ ವಿದ್ಯಾರ್ಥಿಗಳಿಗೂ ಬಂದಿದೆ. ಆದ್ರಿಂದ ಸ್ವಲ್ಪ ಕೇಂದ್ರ ಆಧಾರಿತ ಪಠ್ಯಕ್ರಮದ ಬಗ್ಗೆ ಪೋಷಕರು ಒಲವು ತೋರಿಸುತ್ತಿರುವುದು ಏನು ತಪ್ಪಲ್ಲ. ಹಾಗೆ ವಿದ್ಯಾರ್ಥಿಗಳು ಕೂಡ ಈಗಿನ ದಿನಗಳಲ್ಲಿ ತಂತ್ರಜ್ಞಾನ ಬಹಳಷ್ಟು ಮುಂದುವರಿದಿದೆ. ಮೊದಲಾದ್ರೆ ಕೇವಲ ಪಠ್ಯಕ್ರಮವನ್ನು, ಪಠ್ಯಪುಸ್ತಕವನ್ನು ಓದುವುದು ಅಥವಾ ಗುರುಗಳು ಹೇಳಿರ್ತಕ್ಕಂಥದ್ದು, ಶಿಕ್ಷಕರು ಹೇಳಿರುವಂತಹ ಮಾತುಗಳು ಇಷ್ಟರಲ್ಲೇ ಇತ್ತು. ಈಗ ಹಾಗಿಲ್ಲ. ಈಗ ಬಹಳಷ್ಟು ಮುಂದುವರೆದಿದ್ದಾರೆ. ಶಿಕ್ಷಕರೆಲ್ಲರೂ ಒಂದು ಟ್ಯೂಟರ್ ಅಂತ ಹೇಳುವ ಹಾಗೆ, ಅಂದ್ರೆ ತರಬೇತಿಯನ್ನು ಕೊಡುವವರು ಅಂತ ಹೇಳುವರು ಅಷ್ಟೇ. ಅವರು ಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕಾಗಿಲ್ಲ ಅಂತ ಅರ್ಥ. ಅಂದ್ರೆ ಪಠ್ಯಕ್ರಮದಲ್ಲೇ ಎಲ್ಲಾ ವಿಷಯಗಳು ಪಠ್ಯಪುಸ್ತಕಗಳಲ್ಲಿವೆ, ಅವುಗಳನ್ನೇ ಮಾಡಿಕೊಂಡು ಬರಬೇಕು ಅಂತ ಹೇಳೋದು. ಹಾಗೆ ಇಲ್ಲಿ ವ್ಯತ್ಯಾಸ ಏನು ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ರಾಜ್ಯ ಸರ್ಕಾರದಿಂದ ಮಾಡಿಕೊಟ್ಟಿರತಕ್ಕಂತಹ ಪಠ್ಯಕ್ರಮದಲ್ಲಿ ರಾಜ್ಯ ಸರ್ಕಾರ ಆ ಪ್ರಾದೇಶಿಕ ವ್ಯವಸ್ಥೆಗೆ, ಅಂದರೆ ಕರ್ನಾಟಕ ರಾಜ್ಯದ ಪ್ರಾದೇಶಿಕವಾಗಿ ಇರತಕ್ಕಂತಹ ಸಂಸ್ಕೃತಿ ಇರ್ಬೋದು, ಸಾಮಾಜಿಕವಾದಂತಹದ್ದು ಇರ್ಬೋದು, ದೈಹಿಕ ಶಿಕ್ಷಣ, ಈ ಎಲ್ಲ ವಿಚಾರಗಳನ್ನು ಒಳಗೊಂಡು ಮಾಡಿರ್ತಾರೆ. ಹಾಗೆ ಅಲ್ಲಿ ಭಾಷೆ ಬಹಳ ಪ್ರಾಮುಖ್ಯವಾಗಿರ್ತದೆ. ಕರ್ನಾಟಕಕ್ಕೆ ಬಂದವಾಗ ಕನ್ನಡ, ಎಲ್ಲಾ ಭಾಷೆಗಳನ್ನು ಕನ್ನಡದಲ್ಲಿ ಇರುವಂಥದ್ದು, ಆಂಗ್ಲ ಭಾಷೆಯನ್ನು ಮಾತ್ರ ಆಂಗ್ಲ ಭಾಷೆಯಲ್ಲಿ, ಹಿಂದಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಹಾಗಿಲ್ಲ. ಎಲ್ಲವುಗಳು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಇರ್ತದೆ ಒಂದು. ಇನ್ನು ರಾಜ್ಯ ಪಠ್ಯಕ್ರಮದಿಂದ ಸ್ವಲ್ಪ ವ್ಯತಿರಿಕ್ತವಾದದ್ದು ಯಾಕೆ ಅಂತ ಕೇಳಿದ್ರೆ, ಆ ಎಲ್ಲ ಪಠ್ಯಕ್ರಮಗಳು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಇರುವುದಿಲ್ಲ. ಯಾವ ರಾಜ್ಯಕ್ಕೂ ಹೋದ್ರೂ ಕೂಡ ಕೇಂದ್ರ ಶಿಕ್ಷಣ ಮಂಡಳಿ ಅನುಸರಿಸಿದಂತಹ ಪಠ್ಯಕ್ರಮವನ್ನೇ ಅನುಸರಿಸಬೇಕಾಗ್ತದೆ. ಸೊ ಈ ನೆಲೆಯಲ್ಲಿ ರಾಜ್ಯ ಪಠ್ಯಕ್ರಮದಲ್ಲಿ ಇರತಕ್ಕಂತಹ ಮಾಹಿತಿಗಳೇ ಆದರೂ ಕೂಡ ಈ ಕೇಂದ್ರ ಸರ್ಕಾರ ಆಧಾರಿತ ಪುಸ್ತಕಗಳಲ್ಲಿ ಒಂದು ಸ್ವಲ್ಪ ಅಡ್ವಾನ್ಸ್ಡ್, ಒಂದು ಸ್ವಲ್ಪ ಹೊಸತನ ಮತ್ತು ಹೆಚ್ಚು ಜ್ಞಾನವನ್ನು ಕೊಡುವಂತಹ ಪಠ್ಯಕ್ರಮವನ್ನು ಸೇರಿಸಿದ್ದಾರೆ. ಸೊ ಆದ್ರಿಂದ ಅಲ್ಲಿ ವ್ಯತ್ಯಾಸಗಳು ಸ್ವಲ್ಪ ಮಟ್ಟಿಗೆ ಇದೆ. ಅಂದ್ರೆ ರಾಜ್ಯ ಪಠ್ಯಕ್ರಮದಲ್ಲಿ ಸ್ವಲ್ಪ ಸರಳವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿ ಇರುವಂತಹ ರೀತಿಯಲ್ಲಿ, ಅಂದ್ರೆ ಯಾವುದೇ ಇತರ ಮಾಹಿತಿಗಳನ್ನು ಒಳಗೊಳ್ಳದೆ ಪಠ್ಯಕ್ರಮದಲ್ಲಿ ಏನುಂಟು, ಶಿಕ್ಷಕರಲ್ಲಿ ಏನು ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಅದರ ಮೇಲೆ ಇರ್ತದೆ. ಹಾಗೆಂತೇಳಿ ಕೇಂದ್ರೀಯ ಸರ್ಕಾರದ ಪಠ್ಯಕ್ರಮದಲ್ಲಿ ಹಾಗಲ್ಲ. ಅದು ಪುಸ್ತಕದಲ್ಲಿ ಪಠ್ಯಕ್ರಮದಲ್ಲಿ ಏನು ಇದೆ ಅದಕ್ಕೆ ಇನ್ನಷ್ಟು ಸೇರಿಸಿಕೊಂಡು ಉಳಿದ ತಂತ್ರಜ್ಞಾನಗಳಿಂದ ಕಲಿಯಬೇಕಾದಂತಹ, ಅಂದರೆ ಥಿಯರಿ, ಸೈದ್ಧಾಂತಿಕವಾಗಿ ಮತ್ತು ಪ್ರಾಕ್ಟಿಕಲ್ ಆಗಿ ಈ ಎರಡು ವಿಚಾರಗಳನ್ನು ಒಳಗೊಂಡು ಪಠ್ಯಕ್ರಮವನ್ನು ರಚಿಸಿಕೊಂಡಿರ್ತಾರೆ. ಇದರಿಂದಾಗಿ ಮಕ್ಕಳಿಗೆ ಆಸಕ್ತಿ ಯಾಕೆ ಅಂತ ಕೇಳಿದರೆ, 1ನೇ ತರಗತಿಯ ಬಹುಶಃ ಒಂದು 5ನೇ ತರಗತಿಯ ರಾಜ್ಯ ಪಠ್ಯಕ್ರಮ ಕೇಂದ್ರ ಸರ್ಕಾರದ ಪಠ್ಯಕ್ರಮದಲ್ಲಿ 1ನೇ ತರಗತಿ ಅಥವಾ 2ನೇ ತರಗತಿಯಲ್ಲಿ ಇರ್ತದೆ. ಅಷ್ಟು ಅಡ್ವಾನ್ಸ್ಡ್ ಮಟ್ಟದಲ್ಲಿ ರಾಜ್ಯ ಮತ್ತು ಕೇಂದ್ರ ಪಠ್ಯಕ್ರಮದ ನಡುವೆ ವ್ಯತ್ಯಾಸಗಳನ್ನು ನಾವು ಕಾಣಲಿಕ್ಕೆ ಸಿಗ್ತವೆ. ಸರ್, ಈಗ ಇದರಿಂದಾಗಿ ಏನಂತ ಹೇಳಿದ್ರೆ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗ್ತಾ ಇರುವಂತದ್ದು. ಎಲ್ಲ ಗೊಂದಲಗಳ ನಡುವೆ ಪೇರೆಂಟ್ಸ್ಗೆ ಅದು ಬೇಕಾ ಇದು ಬೇಕಾ ಅಂತ ಯಾವುದು ಆಪ್ಷನ್ ಅನ್ನೋದು ಗೊತ್ತಾಗ್ತದೆ ಅವರಿಗೆ, ಆಯ್ಕೆ ಬಗ್ಗೆ. ಸರ್, ಈ ಒಂದು ಗೊಂದಲ ಯಾಕೆ ಸೃಷ್ಟಿಯಾಯಿತು ಮತ್ತು ಇದನ್ನು ನಿವಾರಣೆ ಮಾಡೋದಕ್ಕೆ ಏನಾದ್ರೂ ಶಿಕ್ಷಣ ಇಲಾಖೆ ಮಾಡಬಹುದಾದಂತ ಯಾವ್ದು ಕ್ರಮಗಳಿದೆಯಾ? ಖಂಡಿತವಾಗಿ. ಈಗ ನಮ್ಮ ಶಿಕ್ಷಣ ಇಲಾಖೆ ಬಹಳಷ್ಟು ಉನ್ನತವಾದ ಮತ್ತು ಈ ಸರಕಾರಿ ಶಾಲೆಗಳಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳ ದಾಖಲಾತಿ ಆಗಬೇಕು ಅಂತ ಹೇಳುವಂಥ ನೆಲೆಯಲ್ಲಿ
ಕನ್ನಡ ಮಾಧ್ಯಮದ ಜೊತೆಗೆ, ಕರ್ನಾಟಕದಲ್ಲಿ ಮುಖ್ಯವಾಗಿ ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮವನ್ನು ಸೇರಿಸಿಕೊಂಡು ಇಂಗ್ಲಿಷು ಮತ್ತು ಕನ್ನಡ ಈ ರೀತಿಯಾದಂತಹ ಪಠ್ಯಕ್ರಮವನ್ನು ತಂದಿದೆ. ಇದರ ಉದ್ದೇಶವೇ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಇನ್ನೂ ಸ್ವಲ್ಪ ಆಧುನೀಕರಣದತ್ತ ವಾಲ್ಬೇಕು. ಸೊ ಈ ನೆಲೆಯಲ್ಲಿ ಪೋಷಕರು ಕೂಡ ಅಷ್ಟೇ, ಪೋಷಕರು ಕೂಡ ನನ್ನ ಮಗು ಸಣ್ಣದಿಂದಲೇ ಇಂಗ್ಲಿಷ್ ಮಾತಾಡಬೇಕು, ಇಂಗ್ಲಿಷ್ನಲ್ಲೇ ಮಾಹಿತಿಯನ್ನು ಹೇಳಬೇಕು. ಈ ನೆಲೆಯಲ್ಲಿ ವಿದ್ಯಾರ್ಥಿಗಳು ಆ ಮಟ್ಟಿಗೆ ಬರ್ತಾ ಇದ್ದಾರೆ. ಹಾಗೆ ಆ ಶಿಕ್ಷಕರಿಗೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಏನು ತರಬೇತಿಯನ್ನು ಕೊಡಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಕೊಡ್ತಾ ಬಂದಿದ್ದಾರೆ. ಸೊ ಹಾಗೆ ಸರಕಾರಿ ಶಾಲೆಯಲ್ಲಿ ದಾಖಲಾತಿಗಳು ಹೆಚ್ಚಳವಾಗುವುದಕ್ಕೂ ಕೂಡ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಸೈಕಲ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಮಧ್ಯಾಹ್ನ ಉತ್ತಮವಾದಂತಹ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಮೊಟ್ಟೆ ಹಾಲು ಈ ತರ ತಿನಿಸುಗಳನ್ನು ಕೊಡ್ತಾರೆ. ಅದರ ಜೊತೆಗೆ ಒಂದು STMC ಅವರದ್ದೇ ಆದಂತಹ ಒಂದು ಸಮಿತಿಯನ್ನು ರಚಿಸಿ ಅವರ ಸಲಹೆಯಂತೆ ಬಸ್ಸುಗಳ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ, ಉಚಿತ ಶಿಕ್ಷಣವನ್ನು, ಬ್ಯಾಗುಗಳ ವ್ಯವಸ್ಥೆ, ಪುಸ್ತಕಗಳ ವ್ಯವಸ್ಥೆ, ಇಂತಹ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಗೆಂತೇಳಿ ಕೇಂದ್ರ ಪಠ್ಯಕ್ರಮದಲ್ಲಿ ಏನು ಆಧುನಿಕವಾದಂತಹ ವ್ಯವಸ್ಥೆಗಳಿದೆ ಇದು ಇಷ್ಟು ರಾಜ್ಯ ಸರ್ಕಾರ ಮಾಡಿದ್ರೂ ಕೂಡ ಪೋಷಕರು ಹೆಚ್ಚಾಗಿ ಒಂದು ಸ್ವಲ್ಪ ಖಾಸಗಿ ಶಿಕ್ಷಣ ಸಂಸ್ಥೆ ಒಂದು ಕಡೆಯಲ್ಲಿ, ಇನ್ನೊಂದು ಕೇಂದ್ರ ಪಠ್ಯಾಧಾರಿತ ಶಿಕ್ಷಣ ಸಂಸ್ಥೆ, ಇದಕ್ಕೆ ಯಾಕೆ ಹೋಗ್ತಾರೆ ಎನ್ನುವುದಕ್ಕೆ ಬಹಳಷ್ಟು ಕಾರಣಗಳಿದೆ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕೇವಲ SSLCಯನ್ನು ಮುಗಿಸಿ ಮನೆಯಲ್ಲಿ ಕೂತ್ಕೊಳ್ಳುವವರು ಬಹಳ ಕಡಿಮೆ. 7ನೇ ತರಗತಿ ಸಾಕು, ಅಥವಾ ಮುಖ್ಯವಾದಂತಹ ಶಿಕ್ಷಣ 14ರವರೆಗೆ ವಿದ್ಯಾಭ್ಯಾಸ ಕಡ್ಡಾಯ ಅಲ್ಲಿ ಮಾಡಿ ಮುಗಿಸುವವರು ಯಾರು ಇಲ್ಲ. ಯಾಕೆಂತ ಹೇಳಿದ್ರೆ ಈಗಿನ ದಿನಗಳಲ್ಲಿ ಇದು ಅಸಾಧ್ಯವೂ ಮುಂದಿನ ದಿನಗಳಲ್ಲಿ. ಯಾಕೆಂತ ಹೇಳಿದ್ರೆ ಈಗ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಸಂಪಾದನೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಬರಬೇಕಾಗ್ತದೆ, ಇಲ್ಲದಿದ್ರೆ ಬದುಕುವುದಕ್ಕೆ ಕಷ್ಟ ಆಗ್ತದೆ. ಸೊ ಮೊದಲಾದ್ರೆ ಅವಿಭಕ್ತ ಅಂತ ಇತ್ತು, ಕುಟುಂಬ ಇತ್ತು, ಎಲ್ಲರೂ ಸೇರಿಕೊಂಡು ತಮಗೆ ಇರುವಂತಹ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ದಿನಗಳು ಹೋಗ್ತಾ ಇದ್ದು. ಈಗ ಹಾಗಿಲ್ಲ, ಈಗೆಲ್ಲ ವಿಭಕ್ತ, ಅಂದ್ರೆ 2 ಜನ ಮಾತ್ರ ಇರುವುದು, ಯಾರಾದ್ರೂ ಉದ್ಯೋಗಸ್ಥರು ಬೇಕಾಗ್ತದೆ. ಈ ನೆಲೆಯಲ್ಲಿ ಅವರಿಗೆ PUC SSLCಯನ್ನು ಮುಗಿಸಿ ನಿಲ್ಲಿಸುವಂತ ಪ್ರಮೇಯ ಇಲ್ಲ. PUCಯ ಬಗ್ಗೆ ಯೋಚನೆ ಮಾಡ್ತಾರೆ, ಮುಂದಿನ ವ್ಯಾಸಂಗದ ಬಗ್ಗೆ ಯೋಚನೆ ಮಾಡ್ತಾರೆ. ಮುಂದಿನ ವ್ಯಾಸಂಗವನ್ನು ನೋಡುವಾಗ ಹಿಂದಿನ ಸಂದರ್ಭದಲ್ಲಿ ಕಲಾ ವಿಭಾಗವನ್ನು ಆರಿಸುವವರಿದ್ರು, ವಾಣಿಜ್ಯ ವಿಭಾಗವನ್ನು ಆರಿಸುವವರಿದ್ರು, ವಿಜ್ಞಾನ ವಿಭಾಗವನ್ನು ಆರಿಸುವ ಸಮತೋಲನಗಳು ಇತ್ತು. ಈಗ ಹಾಗಿಲ್ಲ. ಈಗ ಏನು ಹೇಳಿದ್ರು ಕೂಡ ವಿಜ್ಞಾನ ವಿಭಾಗ, PCMB PCMC ಅಂತ ಮಾತನಾಡುವಂತ ಸಮಯ. ಈಗ ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಕಡಿಮೆಯಾಗಿದ್ದಾರೆ, ಕಲಾ ವಿಭಾಗದಲ್ಲಿ ಉದ್ಯೋಗದ ಅವಕಾಶಗಳಿದ್ರೂ ಕೂಡ ಅದಕ್ಕೆ ಬೇಕಾದಂತಹ ಅಭ್ಯರ್ಥಿಗಳೇ ಇಲ್ಲ. ಆ ಸ್ಥಿತಿ ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಇನ್ನಿತರ ಎಲ್ಲಾ ಕಡೆಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಆದ್ರಿಂದ ಈ SSLCಯವರೆಗಿನ ಈ ವಿದ್ಯಾಭ್ಯಾಸದಲ್ಲಿಯೂ ಕೂಡ PUCಗೆ ಬೇಕಾದಂತಹ ವ್ಯಾಸಂಗಕ್ಕೆ ಯಾವುದು ಅನುಕೂಲ ಆಗುತ್ತದೆ ಅದನ್ನು ಆರಿಸಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಕೂಡ ಪ್ರಯತ್ನ ಮಾಡಲಿಕ್ಕೆ ತೊಡಗಿದ್ದಾರೆ. ಇದರಿಂದಾಗಿ ಕೇಂದ್ರೀಯ ಪಠ್ಯಕ್ರಮವನ್ನು ಆಯ್ಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇದರ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪಠ್ಯಕ್ರಮದಲ್ಲಿ ಇರತಕ್ಕಂತಹ ಏನು ಸಿಲೆಬಸ್ ಕಂಟೆಂಟ್ಗಳು ಏನಿದೆ, ನಾವು ಪರಿವಿಡಿಗಳು ಅಂತ ಏನು ಕರಿತೇವೆ, ಈ ವ್ಯವಸ್ಥೆಗಳು PUCಗೆ ಬಂದವಾಗ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವಿಷಯಗಳಿಂದ ತುಂಬಾ ಕಡಿಮೆ ಇದೆ. ನಾನು ಇದರ ಬಗ್ಗೆ ಬಹಳಷ್ಟು ಸ್ಕಾಲರ್ಸ್ಗಳಲ್ಲಿ ತಿಳುವಳಿಕೆ ಇದ್ದಗಳಲ್ಲಿ ನಾನು ವಿಚಾರಿಸಿದೆ. ಸೊ ಆವಾಗ ಅವರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಬಹಳ ಹಿಂದೆ ಈ ವ್ಯತ್ಯಾಸಗಳು ಬಹಳ ಕಡಿಮೆ ಇತ್ತು ಅಂತ. ಯಾಕೆಂತ ಹೇಳಿದ್ರೆ ಆವಾಗ PUCಗೆ ಬಂದವಾಗ ರಾಜ್ಯ ಪಠ್ಯಕ್ರಮ ಸಾಕಿತ್ತು. ಒಂದು ವೇಳೆ ಕೇಂದ್ರೀಯ ಪಠ್ಯಕ್ರಮವನ್ನು ಅನುಸರಿಸಿ ಬಂದವರು ಒಂದು ವೇಳೆ ಬಂದಿದ್ರೆ ಅಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಂಡು ತೇರ್ಗಡೆಯಾದ SSLC ವಿದ್ಯಾರ್ಥಿಗಳು ಇಲ್ಲಿ PUCಗೆ ಬಂದವಾಗ ಬಹಳ ಉನ್ನತ ಮಟ್ಟದಲ್ಲಿ ಪಾಸಾಗಿ ತೇರ್ಗಡೆ ಆಗ್ತಾ ಇದ್ರು. ಮೊದಲು ಹಾಗೆ ಇತ್ತು, ಬಟ್ ಈಗ ಹಾಗಿಲ್ಲ. ಈಗ SSLCಯಲ್ಲಿ ಇದ್ದ ಹೈಯೆಸ್ಟ್ ಸ್ಕೋರರ್ಸ್ ಕೂಡ ಇಲ್ಲಿ PUCಗೆ ಬಂದಾಗ ಉತ್ತಮ ಅಂಕಗಳನ್ನು ಪಡೆದುಕೊಳ್ತಾರೆ. ಆದರೂ ಕೂಡ ಈಗಿನ ಅನುಕೂಲತೆಗೆ ಅನುಸಾರವಾಗಿ ವಿಜ್ಞಾನ ವಿಭಾಗವನ್ನು ಆಯ್ದುಕೊಳ್ಳುವ ವಿದ್ಯಾರ್ಥಿ ಅವನು ಮುಂದಕ್ಕೆ 100ರಲ್ಲಿ 100% JEO CETO ಮಾಡುವವರೇ. ಈ JEE NEET ಅನ್ನು ಮಾಡುವಾಗ ಅವರಿಗೆ ಈ ಕೇಂದ್ರೀಯ ಪಠ್ಯಕ್ರಮ ಬಹಳಷ್ಟು ಅನುಕೂಲಗಳಾಗ್ತದೆ. ರಾಜ್ಯ ಪಠ್ಯಕ್ರಮ ಅನುಕೂಲತೆ ಇಲ್ಲ ಅಂತ ಅಲ್ಲ, ರಾಜ್ಯ ಪಠ್ಯಕ್ರಮವು ಅನುಕೂಲತೆ ಇದೆ. ಆದರೆ ಈ JEE NEETಗೆ ಅಥವಾ ಉನ್ನತ ವ್ಯಾಸಂಗಕ್ಕೆ ಹೋಗಬೇಕಾದಂತಹ ಒಂದು ಸಾಮರ್ಥ್ಯ ಪರೀಕ್ಷೆಗಳಿದೆಯಲ್ಲ, ಇವತ್ತು ನಾವು CET ಪರೀಕ್ಷೆ ಅಂತ ಕರೀತೀವಿ, ಇಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳು ಇಲ್ಲಿ ಹೈಸ್ಕೂಲಲ್ಲಿ ಏನು ಅಧ್ಯಯನ ಮಾಡಿರ್ತಾರೆ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಆ ಪ್ರಶ್ನೆಗಳು ಹೆಚ್ಚಾಗಿ ಅಲ್ಲಿ ಬಂದಿರ್ತದೆ. ಇದರಿಂದಾಗಿ ಈ CET JEE NEET ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಆ ಎಲ್ಲ ಅಂಶಗಳು ಬಹಳ ಅನುಕೂಲಕ್ಕೆ ಬರ್ತದೆ. ಈ ದೆಸೆಯಲ್ಲಿ ಎಲ್ಲ ಪೋಷಕರು ಕೂಡ ಈಗ ಕೇಂದ್ರೀಯ
ಪಠ್ಯಕ್ರಮವನ್ನೇ ಅನುಸರಿಸಿದ CBSEಯನ್ನು ಅಳವಡಿಸಿಕೊಂಡಿರತಕ್ಕಂತಹ ಖಾಸಗಿ ಶಾಲೆಗಳು, ಅಥವಾ ಖಾಸಗಿ ಶಾಲೆಗಳು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದಿಂದ ಮಾಡಿರ್ತಕ್ಕಂತಹ ಇವತ್ತು ನವೋದಯ ಏನಿದೆ, ಅಥವಾ ಕೆಲವೊಂದು ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಗಳು, ಕೇಂದ್ರೀಯ ವಿದ್ಯಾಲಯಗಳು, ಇದು ಸರ್ಕಾರದ ಮಟ್ಟದಿಂದ ನಡೆಸಲ್ಪಡ್ತದೆ. ಅದು ಉಚಿತ ಶಿಕ್ಷಣದಲ್ಲಿ. ಆ ಮಗು ಅಲ್ಲಿ ಸುಮಾರು 12 ವರ್ಷದವರೆಗೆ ಹಾಸ್ಟೆಲಲ್ಲಿ ಇದ್ದುಕೊಂಡು ಕಲಿತದೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರದಿಂದ ಕೂಡ ಕೊಡ್ತದೆ. ಹಾಗೆ ಅಂತ ಹೇಳಿ ಅದು ಎಲ್ಲ ಕಡೆಗಳಲ್ಲಿ ಇಲ್ಲ. ಸೊ ಆದ್ರಿಂದ ಖಾಸಗಿ ಸಂಸ್ಥೆಗಳಲ್ಲಿ ಹೆಚ್ಚು ಅಳವಡಿಸಿಕೊಂಡಿದ್ದಾರೆ. ಸೊ ಅಂತಹ ಸಂಸ್ಥೆಗಳಿಗೆ ಜನರು ಹೆಚ್ಚಾಗಿ ತಮ್ಮ ಇದನ್ನು ಅಭಿವ್ಯಕ್ತವನ್ನು ಜಾಸ್ತಿ ಮಾಡ್ತಾರೆ, ದಾಖಲಾತಿಗಳು ಜಾಸ್ತಿ ಆಗ್ತಾ ಇದೆ. ಸರ್, ನೀವು ಈಗಾಗಲೇ ಹೇಳಿದಾಗೆ ವಿದ್ಯಾರ್ಥಿಗಳ ಅಂದರೆ ಅವರ ಒಂದು ಏನು ಫ್ರೆಂಡ್ಸ್ಗಳಿದ್ದಾರೆ, ಪೇರೆಂಟ್ಸ್ಗಳಿದ್ದಾರೆ, ಅವರೆಲ್ಲರೂ ಒಂದು ಚರ್ಚಿಸಿ ನೀನು ಅದು ತೆಕ್ಕೋ ಇದು ತೆಕ್ಕೋ ಅಂತ ಹೇಳಿ ತಕ್ಕೊಳ್ತಾರೆ. ಅದು ಗೊಂದಲಗಳಲ್ಲಿ ಆಗುವಂತಹ ಅದೊಂದು ಪ್ರಕ್ರಿಯೆ. ಈಗ ಸರಿ, ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ಆದ್ರೆ ಇದರಿಂದ ಮುಂದೆ ವಿದ್ಯಾರ್ಥಿಗಳಿಗೆ ಆಗುವಂತಹ ಕಷ್ಟಗಳೇನು, ಅಥವಾ ವಿದ್ಯಾರ್ಥಿಗಳು ಇದರಿಂದ ಎದುರಿಸುವಂತಹ ಸವಾಲುಗಳು ಯಾವುದು ಸರ್? ಬಹಳಷ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪೋಷಕರಿಗೆ ತನ್ನ ಮಗು ಆಧುನಿಕವಾದಂತಹ ವ್ಯವಸ್ಥೆಯಲ್ಲಿ ಒಳಗೊಂಡು ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದೆ. ಹಾಗೆಂತೇಳಿ ಆ ವಿದ್ಯಾರ್ಥಿಗಳ ಮಟ್ಟ ಏನಿದೆ, ಅವರ ಬೇಸಿಕ್ ಅವರು ಏನು ಕಲಿತಿದ್ದಾರೆ, ಇದು ಕೂಡ ಬಹಳ ಪ್ರಾಮುಖ್ಯವಾಗಿದೆ. ರಾಜ್ಯ ಪಠ್ಯಕ್ರಮದಲ್ಲಿ ಬಹುಶಃ ಅಂಗನವಾಡಿಯಲ್ಲಿ ಕಲಿತು ನನ್ನ ಮಗು ಇನ್ನೂ ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಟಡಿ ಮಾಡಬೇಕು ಅಂತ ಹೇಳಿ ಕಲಿಸಿದ್ರೆ ಪೋಷಕರಿಗೆ ಆಸಕ್ತಿ ಇರ್ಬೋದು, ಶಾಲೆಯ ಬಗ್ಗೆ ಒಲವು ಇರ್ಬೋದು, ಆದರೆ ಆ ಮಗುವಿನ ಮಟ್ಟ ಏನು, ಇದು ಬಹಳ ಪ್ರಾಮುಖ್ಯವಾಗಿರ್ತದೆ. ಮಗು 1ನೇ ತರಗತಿಗೆ ಸೇರಿದ ತಕ್ಷಣ ಪೋಷಕರಿಗೆ ಆಕಾಂಕ್ಷೆ ಇರ್ತದೆ, ಈಗ ನನ್ನ ಮಗು CBSE ಕಲಿತಾ ಇದೆ, ಇದು ಇಂಗ್ಲಿಷಲ್ಲೇ ಕಲಿಬೇಕು. ಅಲ್ಲಿ ಬಹುಶಃ ಕೇಂದ್ರೀಯ ಪಠ್ಯಕ್ರಮದಲ್ಲಿ 1ನೇ ತರಗತಿಗೆ ಬರಬೇಕು ಅಂತ ಹೇಳಿದ್ರೆ, ಫಸ್ಟ್ ಗ್ರೇಡ್ ಅಂತ ಕರಿತೇವೆ, 1ನೇ ತರಗತಿಗೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ LKG UKGಯಲ್ಲಿ ಅಧ್ಯಯನ ಮಾಡಿರಬೇಕು. ಅಂದ್ರೆ ಆಲ್ಫಾಬೆಟ್ಸ್ ಅನ್ನು ಚೆನ್ನಾಗಿ ಕಲಿತಿರ್ಬೇಕು, ಹಿಂದಿ ಆದಿಂದ ಆಹದವರೆಗೆ, ಅಥವಾ ನಾವು ಬಾರಕಡಿ ಅಂತ ಏನು ಕರಿತೇವೆ ಅದನ್ನು ಸರಿಯಾಗಿ ಕಲಿತಿರಬೇಕು. ಹಾಗೆ ನಮ್ಮ ಮ್ಯಾಥ್ಸು ಅದರಲ್ಲಿಯೂ ಕೂಡ ಒಂದು 2 ಡಿಜಿಟ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡುವಷ್ಟು ಕೆಪಾಸಿಟಿಯನ್ನು ಹೊಂದಿರಬೇಕು. ಸೊ ಇದರ ಬಗ್ಗೆ ಸರಿಯಾಗಿ ಇಂಗ್ಲಿಷಲ್ಲಿ ಬರೆದಿರಬೇಕು. ಅಂಗನವಾಡಿಯಲ್ಲೋ ಅಥವಾ ಈಕ್ವಲೆಂಟ್ ಆದ LKG UKG ಬೇರೆ ಯಾವುದಾದ್ರೂ ಖಾಸಗಿ ಸಂಸ್ಥೆಗಳಲ್ಲಿ ಮಾಡಿ ನನ್ನ ಮಗು 1ನೇ ತರಗತಿಯಲ್ಲಿ ಕಲೀಲಿ ಅಂತ ಹೇಳಿ ಅಲ್ಲಿ ಹೋದ ಕೂಡಲೇ ಮಗು ಏನನ್ನು ಫೇಸ್ ಮಾಡ್ತದೆ ಅಂತ ಹೇಳಿದ್ರೆ, ಮಗು ಶಿಕ್ಷಕರು ಹೇಳುವ ರೀತಿ ಆವಾಗ ಸ್ವಲ್ಪ ಗೊಂದಲಕ್ಕೆ ಈಡಾಗ್ತದೆ. ಇದು ದೊಡ್ಡ ಸವಾಲು. ಇದನ್ನು ಪೋಷಕರು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ, ಕೇಂದ್ರೀಯ ಪಠ್ಯಕ್ರಮದಲ್ಲಿ ಮಗು ಪ್ರಥಮ ತರಗತಿಗೆ ಬರುವಾಗ ಬೇಸಿಕ್ ಆದಂತಹ ಕಾನ್ಸೆಪ್ಟ್, ಮೂಲಭೂತವಾದಂತಹ ಅಭ್ಯಾಸಗಳು ಏನಿದೆ ಅದನ್ನು ಪೂರ್ತಿ ಮಾಡಿಕೊಂಡಿದ್ದರೇನೆ ಆ ಮಗುವಿಗೆ ಅನುಕೂಲ ಆಗ್ತದೆ. ಹಾಗೆಂತೇಳಿ ಅಸಹಾಯಕತೆ ಏನಲ್ಲ, ಆ ಮಗುವನ್ನು ಕಲಿಸಿಕೊಡ್ಬೇಕು. ವಿಷಯ ಏನು ಅಂತ ಹೇಳಿದ್ರೆ, ವ್ಯತ್ಯಾಸಗಳು ಕೇಂದ್ರೀಯ ಪಠ್ಯಕ್ರಮವನ್ನು ತಿಳಿ ಹೇಳುವಂತಹ ಶಿಕ್ಷಕರು ಕೇಂದ್ರೀಯ ವಿದ್ಯಾಲಯದಿಂದ ಮಾಡಿಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ವರ್ಷದಲ್ಲಿ ಕನಿಷ್ಠ 50 ತರಬೇತಿಗಳನ್ನು ಆ ಶಿಕ್ಷಕರು ಪೂರೈಸಿರಬೇಕು. 50 ತರಬೇತಿಗಳು ಶಿಕ್ಷಕರಿಗೆ ಸಿಗಬೇಕು ಅಂತ ಇದ್ರೆ ಆ ಶಿಕ್ಷಕರು ಯಾವ ಮಟ್ಟದಲ್ಲಿ ಇರ್ಬೋದು ಅಂತ ಯೋಚನೆ ಮಾಡಿ. ಸೊ ಹಾಗೆಂತೇಳಿ ರಾಜ್ಯ ಪಠ್ಯಕ್ರಮದಲ್ಲಿ ಅಂತಹ ರಿಸ್ಟ್ರಿಕ್ಷನ್ಸ್ಗಳು ಏನೂ ಇಲ್ಲ. ಸೊ ಅವರು ಮೂಲಭೂತವಾಗಿ ಶಿಕ್ಷಣವನ್ನು ಪಡೆದು B.Ed ತರಬೇತಿಯನ್ನು ಪಡೆದುಕೊಂಡ್ರೆ ಅವರು ಅದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಅಲ್ಲಿ ಬೇಸಿಕ್ ಅನ್ನು ಕೂಡ ಕಲಿಸಿಕೊಡ್ಲಿಕ್ಕೆ ಆಗ್ತದೆ. 1ನೇ ಕ್ಲಾಸಿಗೆ ಬಂದ ಕೂಡಲೇ ಆ ಅನ್ನು ಕಲಿಸಿಕೊಡ್ಲಿಕ್ಕೆ ಆಗ್ತದೆ. 1ರಿಂದ 20ರವರೆಗೆ ಮಗ್ಗಿಗಳನ್ನು ಇದನ್ನೆಲ್ಲ ಕಲಿಸಿಕೊಡ್ಲಿಕ್ಕೆ ಆಗ್ತದೆ. ಇಂಗ್ಲಿಷಲ್ಲಿ A ಇಂದ ಆಲ್ಫಾಬೆಟ್ಸ್ಗಳು ಈ ರೀತಿಯಾಗಿ ಕಲಿಸಿಕೊಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಹಾಗಲ್ಲ. ಇಲ್ಲಿಯ ಪಠ್ಯಕ್ರಮದ ಪುಸ್ತಕವೇ ಸೆಂಟೆನ್ಸ್ ಅನ್ನು ಮಾಡಲಿಕ್ಕೆ ಹೇಳ್ತದೆ, ಬಾಡಿ ಪಾರ್ಟ್ಸ್ ಅನ್ನು ಹೇಳಲಿಕ್ಕೆ ಹೇಳ್ತದೆ. ಸೊ ಈ ಎಲ್ಲ ವ್ಯವಸ್ಥೆಗಳಿದೆ. ಇದರಿಂದಾಗಿ ಪೋಷಕರಿಗೆ ಹೇಗೆ ಅನಿಸ್ತದೆ ಅಂತ ಹೇಳಿದ್ರೆ, ನನ್ನ ಮಗುವಿಗೆ CBSE ತುಂಬಾ ಕಷ್ಟ ಆಗ್ತದೆ. ಯಾಕೆ ಎನ್ನುವುದನ್ನು ಅವರು ಬೇಸಿಕ್ ಆಗಿ ತಿಳಿದುಕೊಳ್ಬೇಕಾಗ್ತದೆ. ಖಂಡಿತ ಸಾಧ್ಯ ಇದೆ. LKGಯಿಂದ ಮಾಡಿದ್ರೆ ಭಾರಿ ಉತ್ತಮ. 1ನೇ ತರಗತಿಯಿಂದ ಬಂದ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಕೂಡ ಇದು ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಮನೆಯಲ್ಲಿ ಹೋಗಿ ಮಗು ಒಂದು 75% ಅಭ್ಯಾಸವನ್ನು ಮಾಡಬೇಕಾಗ್ತದೆ. ರಾಜ್ಯ ಪಠ್ಯಕ್ರಮದ ಹಾಗಲ್ಲ. ರಾಜ್ಯ ಪಠ್ಯಕ್ರಮದಲ್ಲಿ ನಾವು ಹಿಂದೆ ಕಲಿತುಕೊಂಡ ಹಾಗೆ ಶಾಲೆಯಲ್ಲೂ ಕೂಡ ಪ್ರಾಕ್ಟಿಕಲ್ ಆಗಿ ಆಡುತ್ತಾ, ಓಡುತ್ತಾ, ನಲಿಯುತ್ತಾ ಕಲಿಯುವುದು. ಇಲ್ಲಿ ಹಾಗಲ್ಲ. ಇಲ್ಲಿ ಅದಕ್ಕೆ ಆದಂತಹ ಒಂದು ಪಠ್ಯಕ್ರಮವೇ ಇದೆ. ಆ ಪಠ್ಯಕ್ರಮಕ್ಕೆ ಮಗುವನ್ನು ತರಬೇಕು ಅಂತ ಹೇಳಿದ್ರೆ ಬೇಸಿಕ್ ಅನ್ನು ಕಲಿಸಿಕೊಡುವುದೇ ಅರ್ಧ ವರ್ಷ ಬೇಕಾಗ್ತದೆ. ಆವಾಗ ಏನಾಗ್ತದೆ, 1ನೇ ತರಗತಿಯಿಂದ ಹಾಗೆ ಹೋದವಾಗ ಸಾಧಾರಣ 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋದವಾಗ ಪೋಷಕರು ಹೇಳುವ ಕ್ರಮ ಉಂಟು. ನನ್ನ ಮಗು ಈಗ 2ನೇ ಕ್ಲಾಸಲ್ಲಿ ಉಂಟು, ಅವನಿಗೆ ಹಿಂದಿಯಲ್ಲಿ ಆ ಬರೀಲಿಕ್ಕೆ ಬರುವುದಿಲ್ಲ, ಹೆಸರನ್ನು ಬರೀಲಿಕ್ಕೆ ಬರುವುದಿಲ್ಲ, ಈ ಎಲ್ಲ ವಿಚಾರ. ಇದು ಯಾಕೆ ಅಂತ ಕೇಳಿದ್ರೆ, ಪೋಷಕರ ಒಂದು ಉತ್ಸುಕತೆ. ನನ್ನ ಮಗು ಕೇಂದ್ರೀಯ ಪಠ್ಯಕ್ರಮವನ್ನೇ ಕಲಿಬೇಕು, ಇಷ್ಟನ್ನೇ ಕಲಿಬೇಕು, ಹೀಗೆ ಕಲಿಬೇಕು. ಪಾಪ ಮಗುವಿನ ಕೆಪಾಸಿಟಿಯನ್ನು ಅರ್ಥ ಮಾಡಿಕೊಡ್ಬೇಕಾಗ್ತದೆ. ಆದ್ರಿಂದ ಪೋಷಕರು ಮನೆಯಲ್ಲಿ ಒಂದು ಸ್ವಲ್ಪ ಅದನ್ನು ತಿಳಿ ಹೇಳುವುದಕ್ಕೆ ಶಕ್ತರಾಗಿದ್ರೆ, ಹಾಗೆ ಬೇಸಿಕ್ ಅನ್ನು ಸ್ವಲ್ಪ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಆರಂಭದಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ 1ನೇ ತರಗತಿಯಿಂದಲೇ ಕೇಂದ್ರೀಯ ಪಠ್ಯಕ್ರಮವನ್ನು ಮಾಡಿಕೊಳ್ಳಲಿಕ್ಕೆ ಬರ್ತದೆ.
ಸೊ ರಾಜ್ಯ ಪಠ್ಯಕ್ರಮ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ಇರುವಂಥದ್ದು, ಅದನ್ನು ಕೂಡ ಮಾಡಿಕೊಂಡು ಅಷ್ಟು ಅಲ್ಲಿ ಇಷ್ಟೊಂದು ಸವಾಲುಗಳು ಇರುವುದಿಲ್ಲ. ಹಾಗೆಂತೇಳಿ ಈ 1ನೇ ತರಗತಿಯಿಂದ ಕಲಿತ ಮಗು ರಾಜ್ಯ ಪಠ್ಯಕ್ರಮದ 3ನೇ ತರಗತಿ 4ನೇ ತರಗತಿಗೆ ಎಲಿಜಿಬಲ್ ಆಗ್ತದೆ. ಸೊ ಈ ರೀತಿಯಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಸವಾಲುಗಳನ್ನು ಎದುರಿಸ್ತಾರೆ. ಪೋಷಕರು ಎದುರಿಸುವುದು ಈಗ ಏನು ಅಂತ ಹೇಳಿದರೆ, ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗುವವರಾಗಿರ್ತಾರೆ. ಮನೆಯಲ್ಲಿ ಮಗು ಬಂದವಾಗ ಅಪ್ಪ ಅಮ್ಮ ಇರುವುದಿಲ್ಲ. ಅಪ್ಪ ಅಮ್ಮ ಮನೆಗೆ ಬಂದವಾಗ ಮಕ್ಕಳು ಮಲಗಿರ್ತಾರೆ. ಬೆಳಗ್ಗೆ ಮಗು ಏಳುವಾಗ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ. ಸೊ ಈಗಿನ ದಿನಗಳು ಹಾಗೆ, ಮೊದಲು ಹಾಗೆ ಇರಲಿಲ್ಲ. ಎಲ್ಲರೂ ಮನೆಯಲ್ಲಿ ಇದ್ದುಕೊಂಡು ತಿಳಿ ಹೇಳುವವರಿದ್ರು. ಈಗ ಅದಕ್ಕೇನಾಗಿದೆ, ಟ್ಯೂಷನ್ಗಳು ಹುಟ್ಟಿಕೊಂಡಿದೆ. ಸೊ ಟ್ಯೂಷನ್ಗೆ ಕಲಿಸಿಕೊಡ್ಬೇಕಾಗ್ತದೆ. ಸೊ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದವಾಗ 100ರಲ್ಲಿ 100% ಕೇಂದ್ರ ಪಠ್ಯಕ್ರಮವನ್ನು ಕೂಡ ಅಳವಡಿಸಿಕೊಂಡು ಹೋಗುವುದಕ್ಕೆ ಸಾಧ್ಯತೆಗಳಿದೆ. ಇದು ಕೂಡ ಪೋಷಕರಿಗೆ ಸವಾಲುಗಳೇ. ಆದರೂ ಕೂಡ ಪಠ್ಯಕ್ರಮಕ್ಕೆ ನಾವು ಸೇರಿಸಿದ ಮೇಲೆ ಆ ಪಠ್ಯಕ್ರಮದ ಬಗ್ಗೆ ನಮಗೆ ಸ್ವಲ್ಪ ತಿಳುವಳಿಕೆ ಇರಬೇಕಾಗ್ತದೆ. ಒಂದು ಮಗು 3ನೇ ಕ್ಲಾಸು 4ನೇ ತರಗತಿಯಿಂದ ಬಂದ ಮೇಲೆ ಮಗು ತನ್ನ ಸ್ವಂತ ತಿಳುವಳಿಕೆಯಲ್ಲಿ ಮಾಡಿಕೊಂಡು ಹೋಗ್ತದೆ. ಆದರೆ ಬೇಸಿಕ್ಕು ಸರಿಯಾಗಿ ಆ ಮಗುವಿಗೆ ಬಂದವಾಗ ಪಠ್ಯಕ್ರಮಗಳು ಸುಲಭವಾಗ್ತಾ ಹೋಗ್ತದೆ. ಇದು ಮುಖ್ಯವಾಗಿ ನಾವು ಇವತ್ತು ಕಂಡುಕೊಂಡಿರುವಂತಹ ಸವಾಲುಗಳು. ಸರ್, ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ರಾಜ್ಯ ಪಠ್ಯಕ್ರಮ ಇರುವಂಥದ್ದು, ಆದರೆ ಪೋಷಕರಿಗೆ ಏನಂತ ಹೇಳಿದ್ರೆ ತನ್ನ ಮಕ್ಕಳು ಇನ್ನೊಂದು CBSE ಅಥವಾ ಇಂತಹ ಮಾಡರ್ನ್ ಎಜುಕೇಶನ್ಗೆ ಹೋಗ್ಬೇಕು ಅನ್ನೋದು, ಈ ಒಂದು ಮೊರೆ ಹೋಗ್ತಾರೆ. ಯಾಕೆ ಸರ್ ಇದಕ್ಕೆ? ಖಂಡಿತವಾಗಿಯೂ ನಾನು ಆಗಲೇ ಹೇಳಿದ ಹಾಗೆ ಆರಂಭದಲ್ಲಿ ಎಲ್ಲ ಪೋಷಕರಿಗೂ ಕೂಡ ತನ್ನ ಮಗು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಮಾಡಬೇಕು. ಯಾಕೆ ಅಂತ ಕೇಳಿದರೆ, PUCಗೆ ಹೋದ ಮೇಲೆ ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ಹೀಗೆ ಇರುವಂಥ ಒಂದು ದೊಡ್ಡ ಆಕಾಂಕ್ಷೆ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ತಪ್ಪಲ್ಲ, ಮುಂದಿನ ದಿನಗಳಲ್ಲಿ ಅದು ಅನಿವಾರ್ಯವಾಗಿ ಮಾಡಿಕೊಳ್ಬೇಕಾದಂಥ ವಿಚಾರ. ಇದರಲ್ಲಿ ಬಹಳಷ್ಟು ಅನುಕೂಲತೆಗಳಿದೆ ನಾನು ಹೇಳಿದ ಹಾಗೆ. ಸೊ ಅವರು 5th ಸ್ಟ್ಯಾಂಡರ್ಡ್ಗೆ ನೀವು ಹೇಳಿದ ಹಾಗೆ 6th ಸ್ಟ್ಯಾಂಡರ್ಡ್ಗೆ ಬಂದವಾಗ ಕೆಲವರು ಹಾಗಿದೆ, ರಾಜ್ಯ ಪಠ್ಯಕ್ರಮದಲ್ಲಿ ಸ್ವಲ್ಪ ವರ್ಷ ಮಾಡಿ ಮತ್ತೆ ಕೇಂದ್ರೀಯ ಅದಕ್ಕೆ ಹೋಗುವಂಥದ್ದು. ಆದರೆ ಈಗಿನ ಖಾಸಗಿ ವ್ಯವಸ್ಥೆ ಅದಕ್ಕೆ ಅಷ್ಟು, ನಾನು ಆಗ ಹೇಳಿದ ಸಮಸ್ಯೆ ಎಲ್ಲ ಶಿಕ್ಷಣ ಸಂಸ್ಥೆಗೂ ಕೂಡ ಒದಗಿದೆ. 1ನೇ ಕ್ಲಾಸಿನಿಂದ ಅವರು ಕಲಿಯದಿದ್ದರೆ 5ನೇ ಕ್ಲಾಸಿಗೆ ಹೋಗುವ ಸಮಸ್ಯೆಗಳನ್ನು ಎದುರಿಸ್ತಾರೆ. ಇದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೆಚ್ಚಿನ ದಾಖಲಾತಿಗಳು LKGಯಿಂದಲೇ ಅಥವಾ 1st ಸ್ಟ್ಯಾಂಡರ್ಡ್ನಿಂದಲೇ ಕೇಂದ್ರೀಯ ಪಠ್ಯಕ್ರಮಕ್ಕೆ ಮಾಡಿಕೊಳ್ತಾರೆ. ಸೊ ಹೀಗೆ ಮಾಡಿಕೊಂಡು ಬಂದವಾಗ ಅದು ಅನುಕೂಲತೆಗಳಾಗ್ತದೆ. ಸೊ ಅನುಕೂಲತೆಗಳಾಗುವಾಗ ಈ ರಾಜ್ಯ ಸರ್ಕಾರದ ಪಠ್ಯಕ್ರಮಕ್ಕೆ ಮೊರೆ ಹೋದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾಳ್ದು PUCಗೆ ಮಗುವಿಗೆ ಕಷ್ಟ ಆಗ್ತದೆ. ಈ ಅಭಿಪ್ರಾಯವನ್ನು ಅವರು ಬಹಳಷ್ಟು ಒತ್ತಡದಿಂದ, ಮಗುವಿಗೆ ಈಗ ಸ್ವಲ್ಪ ಕಷ್ಟವಾದರೂ ತೊಂದರೆ ಇಲ್ಲ, ನಾಳಿನ ದಿವಸಗಳಲ್ಲಿ ಸುಲಭ ಆಗಲಿ ಅಂತ ಹೇಳಿ ಹೆಚ್ಚಿನವರು ಖಾಸಗಿ ಸಂಸ್ಥೆಗಳಲ್ಲಿ LKGಗೆ ಸೇರಿಸ್ತಾರೆ, 1st ಸ್ಟ್ಯಾಂಡರ್ಡ್ಗೆ ಸೇರಿಸ್ತಾರೆ. ಸೊ ಇದರ ಹಿಂದೆ ತುಂಬ ಸವಾಲುಗಳಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಸವಾಲುಗಳು ಇದ್ರೂ ಕೂಡ ಅದನ್ನು ನಾನು ಎದುರಿಸಿ ಏನು, ಅದನ್ನು ನಾನು ಟ್ಯೂಷನ್ಗೆ ಕಲಿಸಿ ಆದರೂ ಕಲಿಸಿ ಏನು. ಯಾಕೆಂತ ಹೇಳಿದ್ರೆ, ನಾಳಿನ ದಿವಸ ಅವನು PUCಯಲ್ಲಿ ಬಂದವಾಗ ಅವನಿಗೆ ಬೇಕಾದ ಆಯ್ಕೆ ಆಗಬೇಕು. ಅದು ಆದ ಮೇಲೆ CET ನೀಟ್ನಲ್ಲಿ ಕೂಡ ಸೀಟು ಸಿಗಬೇಕು. ಇದನ್ನು ಮೊದಲೇ ಯೋಚನೆ ಮಾಡಿಕೊಂಡು ಹೆಚ್ಚಾಗಿ ಖಾಸಗಿ ಸಂಸ್ಥೆಗಳಿಗೆ ಸೇರಿಸಿಕೊಳ್ತಾರೆ. ಎರಡನೇ ವಿಚಾರ ಏನಂತ ಹೇಳಿದರೆ, ಸರ್ಕಾರದ ವ್ಯವಸ್ಥೆಯಲ್ಲಿ ಎಷ್ಟು ಸವಲತ್ತುಗಳನ್ನು ಮಾಡಿಕೊಟ್ಟರೂ ಕೂಡ ಅದನ್ನು ಪೂರ್ಣವಾಗಿ ಮಾಡಿಕೊಳ್ಳುವಲ್ಲಿ ಎಲ್ಲೋ ಒಂದು ಸ್ವಲ್ಪ ವಿಫಲತೆಯನ್ನು ಕಾಣ್ತೇವೆ. ಹಾಗೆಂತೇಳಿ STMC ಸ್ಟ್ರಾಂಗ್ ಆಗಿ ಆರ್ಥಿಕತೆಯಲ್ಲಿ ಸಬಲತೆಯನ್ನು ಕಂಡ ಸ್ಥಳೀಯ ವ್ಯವಸ್ಥೆಗಳು ಇದ್ದಾವಾಗ ಅಂತಹ ಸಂಸ್ಥೆಗಳು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟವಾಗ ಅಲ್ಲಿ ತುಂಬಾ ಸ್ಟ್ರೆಂತ್ ಆಗ್ತದೆ ಕೆಲವೊಂದ್ಸರಿ. ಆವಾಗ ಶಿಕ್ಷಕರ ವ್ಯವಸ್ಥೆಗಳು, ಶಿಕ್ಷಕರ ಕೊರತೆಗಳು, ಇದೆಲ್ಲ ವ್ಯವಸ್ಥೆಗಳು ಬರ್ತದೆ. ಈ ಎಲ್ಲ ಯಾವುದೋ ಗೋಜಲುಗಳೇ ಬೇಡ. ನಮಗೆ ಖಾಸಗಿ ಶಾಲೆಯಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ, ಒಳ್ಳೆಯ ಬಸ್ಸಿನ ವ್ಯವಸ್ಥೆ ಇದೆ, ಒಳ್ಳೆಯ ತರಗತಿಯ ವ್ಯವಸ್ಥೆ ಇದೆ, ನಿಯಮಿತವಾದ ವಿದ್ಯಾರ್ಥಿಗಳನ್ನು ತರಗತಿಯ ಕೋಣೆಗಳಲ್ಲಿ ಇರಿಸಿಕೊಂಡು 25 ಮಕ್ಕಳನ್ನು ಅಥವಾ 30 ಅಥವಾ 40 ಮಕ್ಕಳನ್ನು ಹಾಕಿಕೊಂಡು ಇಂಡಿವಿಜುವಲ್ ಕಾನ್ಸಂಟ್ರೇಟ್ ಖಾಸಗಿ ಶಾಲೆಗಳಲ್ಲಿ ಮಾಡ್ತಾರೆ. ಖಾಸಗಿ ಶಿಕ್ಷಣ, ನಾನು ಹಾಗೆ ಹೇಳಿದ ಹಾಗೆ ಕೇಂದ್ರೀಯ ವಿದ್ಯಾಲಯದಿಂದ ಕೊಡುವಂತಹ 50 ದಿವಸಗಳ ತರಬೇತಿಯನ್ನು ಪಡೆದುಕೊಂಡಂತಹ ಒಂದು ಶಿಕ್ಷಕಿ ಅದನ್ನು ಯಾವ ರೀತಿಯಾಗಿ ಮಗುವಿಗೆ ಹೇಳಿಕೊಡ್ಬೋದು, ಈ ಒಂದು ಇಮ್ಯಾಜಿನೇಷನ್. ಹೆಚ್ಚಾಗಿ ಪ್ರಾಕ್ಟಿಕಲ್ ವ್ಯವಸ್ಥೆ, ಆ ತರಗತಿಯನ್ನು ನೋಡಿದವಾಗಲೇ ತಿಳಿಯುತ್ತದೆ. ಮಗು ದಿನಂಪ್ರತಿ ಕೊಡುವಂತಹ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡುವಾಗ ತಿಳಿಯುತ್ತದೆ. ಆ ಮಗು ಹೆಚ್ಚಿನ ತಿಳುವಳಿಕೆಯನ್ನು ಮಾಡ್ತದೆ. ಜೊತೆಯಲ್ಲಿ ಅವರಿಗೆ ಬೇಕಾದಂತಹ ತಂತ್ರಜ್ಞಾನ, ಈಗ ಬಹುಶಃ ಸಂಪಾದನೆ ಕಡಿಮೆ ಇದ್ದವರು ಕೂಡ ಮಗುವಿಗೆ ಬೇಕಾದಂತಹ ಅನುಕೂಲತೆಯನ್ನು ಕೊಡುವಲ್ಲಿ ಯಾವುದೇ ರೀತಿಯಾದಂತಹ ಕಡಿಮೆ ಮಾಡುವುದಿಲ್ಲ. ಸೊ ಆದ್ರಿಂದಾಗಿ ಬಸ್ಸಿಗೆ ಹೋಗುವ ವ್ಯವಸ್ಥೆಯಲ್ಲಾಗ್ಲಿ, ಮನೆಯಲ್ಲಿ ಪ್ರಾಜೆಕ್ಟ್ಗಳಿಗೆ ಬೇಕಾದ ವ್ಯವಸ್ಥೆ, ನಾಳೆ 5ನೇ ಕ್ಲಾಸಿನ 6ನೇ ಕ್ಲಾಸಿನ ಮಗು ನನಗೊಂದು ಲ್ಯಾಪ್ಟಾಪ್ ಬೇಕು ಅಪ್ಪ, ನನಗೊಂದು ಮೊಬೈಲ್ ಬೇಕು ಅಪ್ಪ, ನನಗೊಂದು ತಂತ್ರಜ್ಞಾನ ಬೇಕು, ಹೀಗೆ ಇರಬೇಕು ಅದಂತ ಹೇಳಿದ ಕೂಡಲೇ ಮರುದಿವಸ ಬರ್ತದೆ. ಸೊ ಆ ರೀತಿಯಾಗಿ ಇರುವುದರಿಂದ ಮಗುವಿಗೂ ಕೂಡ ಈಗ ಬಹುಶಃ 5ನೇ ಕ್ಲಾಸು 6ನೇ ಕ್ಲಾಸಿನ ಎಲ್ಲಿಯವರೆಗೆ ಅಂತ ಹೇಳಿದರೆ, ಒಂದು 10ನೇ ತರಗತಿಯ ಮಗು ಇವತ್ತು ಸಾಮಾನ್ಯವಾಗಿ ಒಂದು BE ಕಲಿತು ಒಂದು AI ಅನ್ನು ಯಾವ ರೀತಿಯಾಗಿ ಆಪರೇಟ್ ಮಾಡ್ತಾರೆ
ಅಷ್ಟು ಕೆಪಾಸಿಟಿ ಸಾಮರ್ಥ್ಯವನ್ನು ಹೊಂದಿಕೊಂಡಿರ್ತಕ್ಕಂಥ ಮಗು ಇವತ್ತು 10ನೇ ಕ್ಲಾಸಲ್ಲಿ ಕಲಿತಾ ಇದೆ ಕೇಂದ್ರೀಯಲ್ಲಿ. ಸೊ ಈ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಮಕ್ಕಳಿಗೆ ಬೇಕು ಅಂತ ಹೇಳುವ ನೆಲೆಯಲ್ಲಿ ಹೆಚ್ಚಿನ ಪೋಷಕರು ಇವತ್ತು ಖಾಸಗಿ ವ್ಯವಸ್ಥೆಗಳಿಗೆ ಮೊರೆ ಹೋಗಿದ್ದಾರೆ. ಅಲ್ಲಿ ಖರ್ಚು ವೆಚ್ಚದ ವ್ಯವಸ್ಥೆಗಳು ಅವರಿಗೆ ಏನು ತಲೆಬಿಸಿ ಆಗುವುದಿಲ್ಲ. ನನ್ನ ಮಗು ಹುಷಾರಾಗ್ತಾ ಇದೆ, ನನ್ನ ಮಗು ಕಲಿತಾ ಇದೆ ಅಂತ ಹೇಳುವಂತಹ ಸಂತೋಷದಲ್ಲಿ ಸೇರಿಸಿಕೊಳ್ತಾರೆ. ಸೊ ಆದ್ರಿಂದಲಾಗಿ ಈಗ ಹೆಚ್ಚಾಗಿ ರಾಜ್ಯ ಪಠ್ಯಕ್ರಮದಿಂದ ಈ ಕೇಂದ್ರೀಯ ಪಠ್ಯಕ್ರಮದತ್ತ ವಾಲುವಂತಹ ಮುಖ್ಯ ಉದ್ದೇಶವೇ ಅದು. ಯಾಕೆಂತ ಹೇಳಿದ್ರೆ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಕಲಿಸಿಕೊಡ್ತಾರೆ. ಈಗ ಹೆಚ್ಚಾಗಿ ಖಾಸಗಿ ರಾಜ್ಯ ಪಠ್ಯಕ್ರಮ ಇರುವಂತಹ ಶಾಲೆಗಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟ್ ಟೆಕ್ಸ್ಟ್ ಬುಕ್ಗಳು ಅಂದರೆ NCERT ಅಂತ ಹೇಳೋದು ಬೇರೆ ಇದೆ, NCERT ಕೂಡ ಮಾಡುವಂತಹ ಪಠ್ಯಪುಸ್ತಕಗಳು ಬೇರೆ ಇದೆ. ಸೊ ಅದು ಆಗಿದ್ದಾಗಲೂ ಕೂಡ ಪ್ರೈವೇಟ್ ಪಬ್ಲಿಕೇಶನ್ಸ್ನ ಟೆಕ್ಸ್ಟ್ ಬುಕ್ಕನ್ನು ತಂದು ರಾಜ್ಯ ಸರ್ಕಾರದ ಪಠ್ಯಪುಸ್ತಕಗಳನ್ನು ತಂದು ಇವುಗಳ ಎಲ್ಲ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಖಾಸಗಿಯಲ್ಲಿ ಸ್ಟೇಟ್ನ ಸಿಲೆಬಸ್ನವರು ತರಗತಿಗಳಲ್ಲಿ ಉತ್ತಮ ಆಧುನಿಕ ತಂತ್ರಜ್ಞಾನವನ್ನು ಒಳಗೂಡಿಸಿ ಶಿಕ್ಷಣವನ್ನು ಕೊಡ್ತಾರೆ. ಹಾಗೆ ಅಂತೇಳಿ ಕೇಂದ್ರೀಯ ವ್ಯವಸ್ಥೆಯಲ್ಲಿ ಹಾಗಿಲ್ಲ. ಕೇಂದ್ರೀಯ ವ್ಯವಸ್ಥೆಯಲ್ಲಿ NCERT ಟೆಕ್ಸ್ಟ್ ಬುಕ್ ಅಂತ ಹೇಳಿದರೆ NCERT ಟೆಕ್ಸ್ಟ್ ಬುಕ್ಕನ್ನೇ ಪಠ್ಯಕ್ರಮವನ್ನಾಗಿ ಅದರಲ್ಲಿ ಏನು ಪ್ರಾಕ್ಟಿಕಲ್ ಉಂಟು, ಥಿಯರಿ ಉಂಟು, ಇದನ್ನೆಲ್ಲ ತರಬೇತಿಯನ್ನು ಪಡೆದಂತಹ ಶಿಕ್ಷಕರಿಂದ ಕೊಡುವಂತಹ ವ್ಯವಸ್ಥೆ ಆದ್ದರಿಂದ ನನ್ನ ಮಗುವಿಗೆ ಯಾವುದೇ ರೀತಿಯ ವಂಚನೆ ಇಲ್ಲ, ಶಿಕ್ಷಣದ ಕೊಡುವಲ್ಲಿ ಯಾವುದೇ ರೀತಿಯ ಇದು ಇಲ್ಲ. ಮತ್ತು ಇಂಡಿವಿಜುವಲ್ ಕಾನ್ಸಂಟ್ರೇಟ್ ಮಾಡುವುದರಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಬಹುಶಃ ಅಲ್ಲೆಲ್ಲ ಕ್ರಮಗಳಿದೆ. ಒಂದು PT1 ಪರೀಕ್ಷೆ ಆದ ತಕ್ಷಣ ಪೇರೆಂಟ್ಗಳನ್ನು ಕರೆದು ಅವರಿಗೆ ಎಲ್ಲಿ ಅವರು ಲೋಪ ಇದೆ ಮಗುವಿಗೆ ಅದನ್ನು ಒಬ್ಬೊಬ್ಬರೇ ವಿದ್ಯಾರ್ಥಿಗಳಿಗೆ ತಿಳಿಯ ಹೇಳಿ ಅವರನ್ನು ಒಂದು ವೇಳೆ ಅವರು ಬ್ಯಾಕ್ಲಾಗ್ ಇದ್ರೂ ಕೂಡ ರೆಮಿಡಿಯಲ್ ತರಗತಿಗಳನ್ನು ಕೊಡಿಸಿ ಇದೆಲ್ಲ ಮಾಡಿಕೊಂಡು ಅವನು ನಾಳ್ದು 8ನೇ ತರಗತಿಗೆ ಬಂದವಾಗ ಅಲ್ಲಿ ವ್ಯವಸ್ಥೆಯೇ ಆಗಿದೆ. ಆರಂಭದಲ್ಲಿ ಪ್ರಿ-KG, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ 5, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡು, ಫಿಫ್ತ್ ಸ್ಟ್ಯಾಂಡರ್ಡು ಅದು ಒಂದು, 6th, 7th, 8th ಹೀಗೆ ವಿಭಾಗವಾಗಿ ಅವರವರಿಗೆ ಎಷ್ಟೆಷ್ಟು ತಿಳುವಳಿಕೆ ಬರಬೇಕು ಅಷ್ಟನ್ನು ಕೊಡಿಸುವಂತಹ ಪ್ರಯತ್ನ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಖಾಸಗಿ ಸಂಸ್ಥೆಗಳು ಮಾಡುತ್ತಿದೆ. ಆದ್ದರಿಂದಲಾಗಿ ಹೆಚ್ಚಿನ ಪೋಷಕರು ಅಲ್ಲಿಗೆ ಒಲವು ತೋರಿಸಿ ಅಲ್ಲಿ ಸೇರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸರ್, ಹಾಗೆ ಇನ್ನೊಂದು ವಿಚಾರ ನೋಡುವುದಂತ ಹೇಳಿದ್ರೆ ಕೇಂದ್ರ ಈಗ ಪುಸ್ತಕ ಪಠ್ಯಕ್ರಮ ಆಧಾರ ಏನಿದೆ ಇದರಿಂದ ಪೋಷಕರು ಅನುಕೂಲತೆಗಳನ್ನ ಹೆಚ್ಚಾಗಿ ಪಡೆದುಕೊಳ್ತಾರೆ, ಅದೇ ರೀತಿಯಾಗಿ ಒಂದಿಷ್ಟು ಅನಾನುಕೂಲತೆಗಳನ್ನು ಕೂಡ ಪಡ್ಕೊಳ್ತಾರೆ ಅನ್ನುವಂತಹ ಒಂದಿಷ್ಟು ವಿಚಾರ ಸರ್, ಈ ಬಗ್ಗೆ ತಾವು ಹೇಳೋದಾದ್ರೆ? ಖಂಡಿತವಾಗಿಯೂ ಒಂದಷ್ಟು ನಾನು ಆಗ ಹೇಳಿದ ಹಾಗೆ ಎಲ್ಲ ಪೋಷಕರು ಕೂಡ ನನ್ನ ಮಗುವಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಬೇಕು, ಕೊಡಿಸಬೇಕು ಎನ್ನುವಂಥ ಆಕಾಂಕ್ಷೆಗಳನ್ನು ಹೊಂದಿರ್ತಾರೆ. ಹಾಗೆಂತೇಳಿ ಮಗುವಿನ ಆಸೆಗೆ ಯಾವುದೇ ರೀತಿಯಾದಂತಹ ಅಡ್ಡಿಯನ್ನು ಮಾಡುವುದಕ್ಕೆ ಪೋಷಕರು ಬಯಸೋದಿಲ್ಲ. ಸೊ ಆರಂಭದಲ್ಲಿ ಅಡ್ಮಿಷನ್ ಮಾಡಿಕೊಳ್ಳುವಾಗ ಬೇಕಾದಷ್ಟು ಅದಕ್ಕೆ ಏನು ಬೇಕಾ ಪೂರಕವಾದಂತಹ ಎಲ್ಲ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ, ಬೇಕಾದಂಥ ತಂತ್ರಜ್ಞಾನವನ್ನು ಒದಗಿಸ್ತಾರೆ. ಸೊ ಹಾಗೆ ಮುಂದೆ ಹೋದ ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ಅಷ್ಟೇ ಅನಿವಾರ್ಯತೆಗಳಿದೆ. ಯಾಕೆಂತ ಹೇಳಿದರೆ ಅಷ್ಟು ಬ್ಯಾಚುಗಳಿಗೆ ಈಗ ಸಣ್ಣ ಯೂನಿಟ್ಗಳನ್ನು ಮಾಡಬೇಕು ಅಂತ ಹೇಳಿದರೆ ಈಗ 40 ವಿದ್ಯಾರ್ಥಿಗಳು ಮಾಡಬೇಕು ಅಂತ ಹೇಳಿದರೆ ಒಂದು ತರಗತಿಯಲ್ಲಿ ಕೆಲವು ಸೆಕ್ಷನ್ಗಳನ್ನೇ ಮಾಡಬೇಕಾಗ್ತದೆ. ಸೆಕ್ಷನ್ಗಳನ್ನು ಮಾಡಿಕೊಂಡಾಗ ಒಂದೊಂದು ವಿಷಯಕ್ಕೆ ಒಂದೊಂದು ವಿಷಯವಾರು ತರಗತಿವಾರು ಶಿಕ್ಷಕರು ಬೇಕಾಗ್ತದೆ. ಆ ಶಿಕ್ಷಕರಿಗೆ ಕೊಡಿಸುವಂತಹ ತರಬೇತಿಗಳು, ಆ ಶಿಕ್ಷಕರ ಸಂಖ್ಯೆ, ಹಾಗೆ ಆ ತರಗತಿಯ ಒಳಗೆ ಬೇಕಾದಂತಹ ಆಧುನಿಕ ವ್ಯವಸ್ಥೆಗಳು, ಇದೆಲ್ಲವುಗಳು ಕೂಡ ಶಿಕ್ಷಣ ಸಂಸ್ಥೆಗಳಿಗೂ ಸವಾಲುಗಳಿದೆ. ಈ ಸವಾಲುಗಳನ್ನೆಲ್ಲ ಎದುರಿಸುವುದಕ್ಕೆ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಈಗ ನಾವೆಲ್ಲ ಕಾಣ್ತಾ ಇದ್ದೇವೆ. ಸೊ ರಾಜ್ಯ ಸರ್ಕಾರದಿಂದ ಅನುಮತಿ, ಈಗ ಒಂದು ವೇಳೆ ಕೇಂದ್ರೀಯ ಪಠ್ಯಕ್ರಮವಾದರೂ ಕೂಡ ಆ ಪ್ರಾದೇಶಿಕವಾಗಿ ಶಿಕ್ಷಣ ಇಲಾಖೆ ಏನೆಲ್ಲ ಶರ್ತುಗಳನ್ನು ವಿಧಿಸಿದ್ದಾರೆ ಅದನ್ನೆಲ್ಲ ಅದು ಮಾಡಲೇಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅದು ಅನಿವಾರ್ಯವಾಗಿ ಆ ಮಕ್ಕಳ ಭದ್ರತೆಗೆ ಸರ್ಕಾರ ಮಾಡಿಕೊಟ್ಟಿರುವಂಥದ್ದು. ಈಗ ನಾವು ಹೇಳಿದ ಹಾಗೆ ಕಟ್ಟಡದ ಸುರಕ್ಷತೆ ಚೆನ್ನಾಗಿರಬೇಕು, ಅಗ್ನಿ ಸುರಕ್ಷತೆ ಕ್ರಮಗಳಿರಬೇಕು, ವಾಹನಗಳಲ್ಲಿ ಕಂಡಕ್ಟರ್ಗಳ ವ್ಯವಸ್ಥೆಗಳಿರಬೇಕು. ಇದೆಲ್ಲವುಗಳು ಮಕ್ಕಳ ಹಿತದೃಷ್ಟಿಯಿಂದ ಸುರಕ್ಷತೆಯಿಂದ ಬಹಳ ಮುಖ್ಯವಾದಂಥದ್ದು. ಇದನ್ನು ರಾಜ್ಯ ಸರ್ಕಾರ ಇರಲಿ, ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ಶಾಲೆಗಳಿರಲಿ ಅಥವಾ ಕೇಂದ್ರೀಯ ಶಿಕ್ಷಣ ಪಠ್ಯಕ್ರಮ ಇರುವಂಥ ಇವರೆಲ್ಲರೂ ಅನುಸರಿಸಲೇಬೇಕು. ಯಾಕೆಂತ ಹೇಳಿದರೆ ಅದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕ್ರಮಗಳು. ಹೀಗಿರುವಾಗ ಖಾಸಗಿ ಸಂಸ್ಥೆಗಳು ಕೂಡ ಬಹಳಷ್ಟು ಖರ್ಚು ವೆಚ್ಚಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಸೊ ಇದನ್ನು ಮಾಡಬೇಕು, ಹೊಂದಿಕೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಶುಲ್ಕವನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ಶುಲ್ಕವು ಅಲ್ಲಿ ವ್ಯತ್ಯಾಸ ಖಂಡಿತವಾಗಿ ಬರ್ತದೆ. ರಾಜ್ಯ ಪಠ್ಯಕ್ರಮಕ್ಕೆ ಬೇಕಾದ ಹಾಗೆ ಸರ್ಕಾರದ್ದಾದರೆ ಸರ್ಕಾರದ ವ್ಯವಸ್ಥೆಗಳಿರ್ತದೆ, ಅನುದಾನಿತವಾದರೆ ಒಂದಿಷ್ಟು ಅವರಿಗೆ ವಿಧಿಸಬೇಕಾದ ಶುಲ್ಕಗಳು ಎಷ್ಟುಂಟು ಅಷ್ಟನ್ನು ವಿಧಿಸಲೇಬೇಕಾಗ್ತದೆ. ಸೊ ಹಾಗೆ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಅಷ್ಟು ಖರ್ಚು ವೆಚ್ಚಗಳು ಬರುವುದರಿಂದ ಎಲ್ಲವುಗಳು ಕೂಡ ವಿದ್ಯಾರ್ಥಿಗಳೇ ಭರಿಸಬೇಕಾಗ್ತದೆ, ಅದು ಖಾಸಗಿ ಆಗಿದ್ರೆ. ಸೊ ಹೀಗಿರುವಾಗ ಸ್ವಲ್ಪ ವೆಚ್ಚದ ವ್ಯವಸ್ಥೆ ಸ್ವಲ್ಪ ಮೇಲೆ ಹೋಗ್ತದೆ.
ಅದು ಪ್ರಾದೇಶಿಕವಾಗಿ ನಗರಕ್ಕೆ ಸೀಮಿತವಾಗಿ, ಹಳ್ಳಿಯ ಪ್ರದೇಶಗಳಲ್ಲಿದ್ದರೆ ಹಳ್ಳಿಯ ಪ್ರದೇಶಕ್ಕೆ ಸೀಮಿತವಾಗಿ ಹೋಗಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ವೆಚ್ಚವನ್ನು ಕೊಡುವಲ್ಲಿ ಪೋಷಕರಿಗೆ ಸ್ವಲ್ಪ ಹೊರೆ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಬಸ್ಸು ಇವತ್ತು ಒಂದು ಕಡೆಯಿಂದ ಸುಮಾರು ಒಂದು 15-16 ಕಿಲೋಮೀಟರ್ ಹೋಗಬೇಕಾಗ್ತದೆ. 16 ಕಿಲೋಮೀಟರ್ ಹೋಗುವುದು, 16 ಕಿಲೋಮೀಟರ್ ಬರಬೇಕು ಅಂತ ಹೇಳಿದ್ರೆ 32 ಕಿಲೋಮೀಟರ್ ಆಯ್ತು. 30 ಕಿಲೋಮೀಟರ್ಗೆ ಪೆಟ್ರೋಲ್ನ ವ್ಯವಸ್ಥೆಯನ್ನು ನೋಡುವಾಗ ಒಂದು ದಿವಸಕ್ಕೆ ಎಷ್ಟು ವೆಚ್ಚ ಆಗ್ತದೆ. ಒಂದು ಮಗುವಿಗೆ 800ರಿಂದ 1000 ಮೇಲೆ ಹೋಗುದ್ರೆ ಏನು ತಪ್ಪಿಲ್ಲ. ಸೊ ಅದು ಮಗುವಿಗೆ ಬೇಕು ಅಂತ ಹೇಳಿದ್ರೆ ಕೊಡಿಸಲೇಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಪೋಷಕರಿಗೆ ಅದು ಸ್ವಲ್ಪ ಹೊರೆ ಆಗ್ತದೆ. ಹೊರೆ ಆದರೂ ಕೂಡ ಹೆಚ್ಚಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ಮಾಡಿಕೊಂಡಿವೆ ಅಂತ ಹೇಳಿದರೆ ತಿಂಗಳವಾರು, 2 ತಿಂಗಳವಾರು ಹೀಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ಆಹಾರದ ವ್ಯವಸ್ಥೆಯೂ ಅಷ್ಟೇ, ಆ ಖಾಸಗಿ ವ್ಯವಸ್ಥೆಗೆ ಅನುಗುಣವಾಗಿ ಆಹಾರ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಸುಮ್ಮನೆ ಸರಳವಾಗಿ ಅಂತ ಹೇಳಿ ಮಾಡಿಕೊಡ್ಲಿಕ್ಕೆ ಈಗಿನ ಮಕ್ಕಳು ಕೂಡ ಬಯಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಮಕ್ಕಳು ಕೂಡ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನೇ ಮಾಡಿಕೊಂಡಿರೋರು. ಸೊ ಅದರಿಂದ ಶಾಲೆಯಲ್ಲಿ ಕೂಡ ಅದನ್ನೇ ಬಯಸ್ತದೆ. ಸೊ ಹಾಗೆ ತರಗತಿಯಲ್ಲಿ ಕೇಂದ್ರ ಪಠ್ಯಕ್ರಮದಲ್ಲಿ ಅಭ್ಯಸಿಸುವಂಥ ವಿದ್ಯಾರ್ಥಿಗಳು ನನಗೆ ಮೈಗೂ ಕೂಡ ತಾಗಬಾರದು, ನನಗೆ ನನ್ನದೇ ಆದ ಒಂದು ಡೆಸ್ಕ್ ಬೆಂಚು ಬೇಕು, ಇದಕ್ಕೆಲ್ಲ ಮಾಡಿಕೊಳ್ಬೇಕು ಅಂತ ಆಗುವಾಗ ಆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಹಾಗೆ ತಿಂಗಳವಾರು ಕೊಡುವಂತಹ ಆಹಾರದ ವ್ಯವಸ್ಥೆ, ಟ್ರಾನ್ಸ್ಪೋರ್ಟಿನ ವ್ಯವಸ್ಥೆ, ಸೊ ಶಾಲಾ ಶುಲ್ಕಗಳು, ಇದಕ್ಕೆ ಪೋಷಕರಿಗೆ ಹೇಗೆ ಬೇಕು ಹಾಗೆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅಲ್ಲಿ ಸ್ವಲ್ಪ ಪೋಷಕರಿಗೆ ಮತ್ತೆ ಮೀಟಿಂಗ್ಗಳು, ನಾವು ಹೇಳೋದು ಕೇಂದ್ರ ಪಠ್ಯಕ್ರಮದಲ್ಲಿ ಆ ಮಗುವಿನ ವಿದ್ಯಾಭ್ಯಾಸವನ್ನು ಬಹಳ ಹತ್ತಿರದಿಂದ, ಅದು ನಾವು ಏನು ಹೇಳ್ತೇವೆ ವರ್ಮ್ಸ್ ಐ ವ್ಯೂ ಅಂತ ಹೇಳ್ತೇವೆ, ಒಂದು ಕೀಟದ ನೋಟದ ಪ್ರಕಾರ ಆ ಮಗು, ಒಂದು ಇಂಡಿವಿಜುವಲ್ ಮಗುವಿಗೆ ಏನು ಎಲ್ಲಿ ತಾಪತ್ರೆ ಆಗಿದೆ, ಏನು ತೊಂದರೆ ಆಗಿದೆ, ಇದನ್ನು ನೋಡ್ತಾ ಇರುವಾಗ ಪೋಷಕರು ಆವಾಗ ಶಾಲೆಗೆ ಹೋಗಬೇಕಾಗ್ತದೆ. ಶಿಕ್ಷಕರೊಂದಿಗೆ ಮಾತುಕತೆ ಮಾಡಿಕೊಳ್ಳಿ. ಇದೆಲ್ಲ ಸ್ವಲ್ಪ ಪೋಷಕರಿಗೆ ಸವಾಲುಗಳಂತ ಅನಿಸ್ತದೆ. ಆದರೂ ಕೂಡ ಆ ಮಗುವಿನ ನಾಳೆ PUC ವಿದ್ಯಾಭ್ಯಾಸ, ಅವರ ಅರ್ಹತಾ ಪರೀಕ್ಷೆಯ ಬಗ್ಗೆ ಯೋಚನೆ ಮಾಡುವಾಗ ಖಂಡಿತವಾಗಿಯೂ ಕೂಡ ಕೇಂದ್ರೀಯ ಪಠ್ಯಕ್ರಮ ಬಹಳಷ್ಟು ಉತ್ತಮ ಮತ್ತು ಅವರಿಗೆ ಅನುಕೂಲತೆ ದೃಷ್ಟಿ ಇದೆ. ಸೊ ರಾಜ್ಯ ಪಠ್ಯಕ್ರಮದಲ್ಲಿ ಕೂಡ ಇಲ್ಲ ಅಂತಲ್ಲ, ಇದೆ. ಹಾಗೆ ಅಂತೇಳಿ ಅಷ್ಟು ಬಹಳ ಹತ್ತಿರದಿಂದ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಅಲ್ಲಿ ತುಂಬ ಕಡಿಮೆ ಇರ್ತದೆ. ತರಬೇತಿಗಳು ಕೂಡ ಇದರ ಹಾಗೆ ಇಷ್ಟೊಂದು ಮಾಡಬೇಕಾಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವಾಗಲೂ ಕೂಡ ಕೇಂದ್ರೀಯ ಪಠ್ಯಕ್ರಮ ಅವರ ಭವಿಷ್ಯದ ಯೋಚನೆಯಲ್ಲಿ ಅನುಕೂಲತೆಯ ದೃಷ್ಟಿಯಿಂದ ಸವಾಲುಗಳಾಗಿದ್ರೂ ಕೂಡ ಪೋಷಕರು ಅದನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ತಾರೆ. ಎಸ್, ಒಟ್ಟಾರೆ ಹೇಳುದು ಅಂತ ಹೇಳಿದ್ರೆ ಮಕ್ಕಳ ಶಿಕ್ಷಣ ಅದರಲ್ಲಿ ಹೆಚ್ಚು ಪಾಲುದಾರರಾಗಿರುವಂತೆ ಈಗ ಪೋಷಕರ ಈ ಒಂದು ಗೊಂದಲದ ನಡುವೆ ಮಕ್ಕಳು ಒಂದಿಷ್ಟು ಸವಾಲುಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಅವರ ಮುಂದಿನ ವಿದ್ಯಾಭ್ಯಾಸ ಕೂಡ ಅಂದ್ರೆ ಯಾವ ಮಟ್ಟಕ್ಕೆ ತಲುಪ್ತದೆ ಅನ್ನೋದು ನಮ್ಮೆಲ್ಲರಲ್ಲಿ ಮೂಡುವಂತಹ ಪ್ರಶ್ನೆ. ಒಟ್ಟಾಗಿ ನಾವೇನು ಅಂತ ಹೇಳಿದ್ರೆ ಪೋಷಕರು ಈ ಬಗ್ಗೆ ಮೊದಲದಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕು. ಬಳಿಕ ಮಕ್ಕಳನ್ನ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ಶೈಕ್ಷಣಿಕ ಪದ್ಧತಿ ಅನುಕೂಲ ಇದೆಯೋ ಅದಕ್ಕೆ ಬೇಕಾದಂತಹ ಶೈಕ್ಷಣಿಕ ಶಿಕ್ಷಣವನ್ನ ನೀಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ. ಖಂಡಿತ ಈ ಬಗ್ಗೆ ನಾನು ಎಲ್ಲ ಸಮಸ್ತ ವೀಕ್ಷಕರಿಗೆ ತಿಳಿಯಪಡಿಸುವುದೇನು ಅಂತ ಹೇಳಿದ್ರೆ, ಪಠ್ಯಕ್ರಮಗಳು ಪ್ರಾಮುಖ್ಯವಲ್ಲ, ನಮ್ಮ ಮಗುವಿಗೆ ಏನು ಬೇಕು ಎಂಬುದನ್ನು ಆಯ್ಕೆ ಮಾಡುವುದು ಬಹಳ ಪ್ರಾಮುಖ್ಯತೆ. ಒಮ್ಮೆ ನಾವು ಆಯ್ಕೆ ಮಾಡಿದ ಮೇಲೆ ಅಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇದ್ರೂ ಕೂಡ ಅದನ್ನು ಪರಿಹಾರ ಮಾಡುತ್ತಾ ಮಗುವಿಗೆ ಏನು ನೋವಾಗದ ರೀತಿಯಲ್ಲಿ ಶಾಲೆಯ ವ್ಯವಸ್ಥೆಯ ಬಗ್ಗೆ ಮೊದಲೇ ತಿಳುವಳಿಕೆಯನ್ನು ಪಡೆಯುವುದರ ಮೂಲಕವಾಗಿ ನನಗೆ 100% ನಾಳೆ ನಮ್ಮ ಈ ಶಿಕ್ಷಣ ಸಂಸ್ಥೆ ನನ್ನ ಮಗುವಿಗೆ ನ್ಯಾಯಯುತವಾದಂತಹ ಶಿಕ್ಷಣವನ್ನು ಕೊಡುತ್ತದೆ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಆ ವ್ಯವಸ್ಥೆಗೆ ನಾವು ಒಳಪಟ್ಟುಕೊಂಡು ಮುಂದುವರಿಸಬೇಕಾಗ್ತದೆ. ಅಲ್ಲಿ ಇಲ್ಲಿ ಮಕ್ಕಳ ಅಥವಾ ಪೋಷಕರು, ಶಾಲೆಯ ವ್ಯವಸ್ಥೆಗಳು ಅಲ್ಲಿ ಇಲ್ಲಿ ಸ್ವಲ್ಪ ಲೋಪದೋಷಗಳಿದ್ರೂ ಕೂಡ ಪೋಷಕರು ಅದನ್ನು ಆದಷ್ಟು ಶಾಲೆಯ ನಿಯಮಗಳಿಗೆ, ನಿಬಂಧನೆಗಳಿಗೆ ನನ್ನ ಮಗು ಒಗ್ಗಿಕೊಳ್ಳುವಂತೆ, ದಿನ ಮನೆಯಲ್ಲಿ ಓದುವಂತಹ ಪರಿಸರವನ್ನು ಒದಗಿಸಿಕೊಡುವಂತೆ, ಹಾಗೆ ಆ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಏನೇನು ಮಾಡಿಕೊಳ್ಬೇಕು ಅದನ್ನೆಲ್ಲ ಆ ಮಗು ಮಾಡಿಕೊಳ್ಳುವ ಹಾಗೆ ಮಾಡುವಂಥ ದೊಡ್ಡ ಜವಾಬ್ದಾರಿ, ಆಕಾಂಕ್ಷೆಯನ್ನು ಇಟ್ಟುಕೊಳ್ಳುವಾಗಲೇ ಪೋಷಕರು ಯೋಚನೆ ಮಾಡಿಕೊಟ್ಟವಾಗ ಪಠ್ಯಕ್ರಮ ಅಲ್ಲಿ ಮುಖ್ಯವಾಗುವುದಿಲ್ಲ. ಹೆಚ್ಚಾಗಿ ಮಗುವಿನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾದಂತಹ ಆಯ್ಕೆಯನ್ನು ನಾವು ಮಾಡುತ್ತಾ ಮುಂದುವರಿದಾದಲ್ಲಿ ನಮ್ಮ ಮಗು ನಾಳೆ ಯಾವುದು ಗುರಿಯನ್ನು ಇಟ್ಟುಕೊಂಡು ಹೋಗಬೇಕು ಅಂತ ಇದೆ ಆ ಗುರಿಯನ್ನು ತಲುಪಿಸುವುದಕ್ಕೆ ಸಾಧ್ಯವಾಗ್ತದೆ. ನಾವೆಲ್ಲರೂ ಕೂಡ ಇದಕ್ಕೆ ಪೋಷಕರಾಗೋಣ. ಯಾಕೆಂತ ಹೇಳಿದರೆ ಒಂದು ಮಗು ಇವತ್ತು ಬೆಳವಣಿಗೆ ಆಯಿತು ಅಂತ ಹೇಳಿದರೆ ಸರಕಾರಕ್ಕೆ ಒಂದು ದೊಡ್ಡ, ಸರಕಾರ ಅಂತ ಹೇಳಿದರೆ ನಮ್ಮ ವ್ಯವಸ್ಥೆಗೆ ಒಂದು ದೊಡ್ಡ ಕೊಡುಗೆಯನ್ನು ನಾವು ಕೊಟ್ಟ ಹಾಗಾಗ್ತದೆ. ಅದು ಆಧುನಿಕತೆಯ ವ್ಯವಸ್ಥೆಯಲ್ಲಿ ನಾವು ಕೊಟ್ಟಾದವಾಗ ಇನ್ನಷ್ಟು ಅನುಕೂಲ ಆ ಮಗುವಿಗೂ ಆಗ್ತದೆ, ನಮ್ಮ ಎಲ್ಲ ತಿಳುವಳಿಕೆಯನ್ನು ತಿಳಿದುಕೊಳ್ಳುವುದಕ್ಕೆ ಅವರಿಗೆ ವ್ಯವಸ್ಥೆ ಆಗ್ತದೆ. ಆದ್ದರಿಂದ ನಾವೆಲ್ಲ ನಮ್ಮ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ನಮ್ಮ ಪಠ್ಯಕ್ರಮವನ್ನು ಆಯ್ಕೆ ಮಾಡಿಕೊಳ್ಳೋಣ. ಆಯ್ಕೆ ಮಾಡಿಕೊಂಡ ಮೇಲೆ ಆ ಪಠ್ಯಕ್ರಮಕ್ಕೆ ಅನುಸಾರವಾಗಿ ನಾವು ಮುಂದುವರಿಯೋಣ ಅಂತ ಹೇಳಿ ಸಮಸ್ತ ವೀಕ್ಷಕರಿಗೆ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂತಹ, ಇದಕ್ಕೆ ಸಹಕರಿಸಿದಂತಹ VTV ಸಂಸ್ಥೆಯು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ಶಾಲಾ ಪಠ್ಯಕ್ರಮಗಳಲ್ಲಿ ಪೋಷಕರಲ್ಲಿ ಉಂಟಾಗುವಂತಹ ಗೊಂದಲಗಳ ಅದೇ ರೀತಿ ಒಂದಿಷ್ಟು ವಿಚಾರಧಾರೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ರಾಧಾಕೃಷ್ಣ ಸರ್ ಇವರಿಗೆ ನಮ್ಮ ವಿಟಿವಿಯ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನ ಸಲ್ಲಿಸುತ್ತಾ ಇನ್ನೊಂದು ವಿಚಾರಧಾರೆಗಳ ಮುಂದೆ ಇಟ್ಟುಕೊಂಡು ನಾವು ಇನ್ನೊಂದು ಸಂಚಿಕೆಯಲ್ಲಿ ಬರ್ತಾ ಇದ್ದೇವೆ. ಅಲ್ಲಿಯವರೆಗೂ ಎಲ್ಲರೂ ನೋಡ್ತಾ ಇರಿ ವಿಟಿವಿ ಚಾನೆಲ್ ಅನ್ನ.